ಗುಡ್ ಮಾರ್ನಿಂಗ್ ಎವ್ರಿವನ್. KPSC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಎರಡು ದಿನದ ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡೋಣ. ನಿನ್ನೆ ಮತ್ತು ಇವತ್ತಿನ ಅತಿ ಮುಖ್ಯವಾದ ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡ್ತಾ ಹೋಗೋಣ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಆರ್ಟಿಕಲ್. ನೋಡಿ, ಸ್ಟಾರ್ಟಪ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟಪ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಏನಿದು? ಓಕೆ, which is what the program is, which is under the Deen Dayal Antyodaya Yojana, which is under the NRLM ಅಂತ ಕರೀತೀವಿ. Okay, what is the NRLM? It is what it is. NRLM ಅಂದ್ರೆ ಏನು? This is the National Rural Livelihoods Mission ಅಂತ ಕರೀತೀವಿ. The Deen Dayal Antyodaya Yojana National Rural Livelihoods Mission. ಓಕೆ, ಇದು ಯಾವುದರ ಭಾಗವಾಗಿದೆ? ದಿಸ್ ಇಸ್ ಅಂಡರ್ ದ ಸಬ್ ಸ್ಕೀಮ್ ಆಫ್. ಓಕೆ, ದಿಸ್ ಇಸ್ ಅಂಡರ್ ದ ಸಬ್ ಸ್ಕೀಮ್. ಏನು ಈ ಯೋಜನೆ ಇದಲ್ಲ, ಇದರ ಸಬ್ ಸ್ಕೀಮಲ್ಲಿ ಈ ಪ್ರೋಗ್ರಾಮ್ನ ಲಾಂಚ್ ಮಾಡಲಾಗಿದೆ. SBEP ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ರು. ಅದು ಸ್ಟಾರ್ಟಪ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್, ವಿಚ್ ಇಸ್ ಅಂಡರ್ ದ ದೀನ ದಯಾಳ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ಸ್ ಲೈವ್ಲಿಹುಡ್ ಮಿಷನ್ ಅಂತ ಕರೀತೀವಿ. ಅದರ ಅಂಡರಲ್ಲಿ ಕೆಲಸ ಮಾಡೋದು ದಟ್ ಇಸ್ SBEP ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಇದು ಯಾವುದಕ್ಕೆ ಸಹಾಯ ಮಾಡ್ತಾ ಇದೆ? ಇದು SBEP ಪ್ರೋಗ್ರಾಮ್ ಯಾವುದಕ್ಕೆ ಹೆಲ್ಪ್ ಮಾಡ್ತಿರುವಂಥದ್ದು? ಇದು ಯಾವುದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತಂದರೆ ಎಂಟರ್ಪ್ರಿನರ್ಸ್, ಓಕೆ, ಹಳ್ಳಿಯಲ್ಲಿರುವಂಥ ಎಂಟರ್ಪ್ರಿನರ್ಸನ್ನು ಏನು ಎಕನಾಮಿಕಲಿ ಸ್ಟ್ರಾಂಗ್ ಮಾಡೋದಕ್ಕಾಗಿರ್ಬೋದು ಎಂಟರ್ಪ್ರಿನರ್ಸ್. ಓಕೆ, ಒಂದು ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಅವರಿಗೆ ವಿತ್ ಅಗ್ರಿಕಲ್ಚರ್ ಎಕ್ಸೆಪ್ಟ್ ಅಗ್ರಿಕಲ್ಚರ್, ಓಕೆ, ನಾನ್ ಅಗ್ರಿಕಲ್ಚರಲ್ ಸೆಕ್ಟರ್ಸಲ್ಲಿ ಅವರು ಏನು ಒಂದು ಎಂಟರ್ಪ್ರಿನರ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ದಟ್ ಈಸ್ ಸ್ಟಾರ್ಟಪ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸ್ಟಾರ್ಟಪ್ಸ್ನ ಸ್ಟಾರ್ಟ್ ಮಾಡೋಕ್ಕಾಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅಂತ ಕರಿತೀವಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಓಕೆ, ಇವುಗಳನ್ನ ಕ್ರಿಯೇಟ್ ಮಾಡೋ ಉದ್ದೇಶಕ್ಕೆ ಇದನ್ನ ಯಾವುದು SBEP ಪ್ರೋಗ್ರಾಮನ್ನು ಲಾಂಚ್ ಮಾಡಿರ್ತದೆ. ದೆನ್ ಕಮಿಂಗ್ ಟು ದಿಸ್ ದೀನ ದಯಾಳ ಅಂತ್ಯೋದಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಇದು ಯಾವುದರ ಭಾಗವಾಗಿತ್ತು? ದಿಸ್ ಇಸ್ ದ ಮೊದಲು ಇದಕ್ಕೆ 2011ರಲ್ಲಿ ಇದಕ್ಕೊಂದು ನೇಮ್ ಇತ್ತು. ದ ನೇಮ್ ಈಸ್ ಸ್ವರ್ಣ ಜಯಂತಿ ಗ್ರಾಮ ಮತ್ತು ಆ್ಯಂಡ್ ಸ್ವರೋಜಗಾರ್ ಯೋಜನಾ ಅಂತ ಕರಿತಿದ್ರು. ಓಕೆ, ಇದಕ್ಕೆ ರೀನೇಮ್ ಮಾಡಿದಂಥ ಮೋದಿ ಗೌರ್ಮೆಂಟ್ ಏನು ಮಾಡಿದೆ? ದೀನ ದಯಾಳ ಅಂತ್ಯೋದಯ ನ್ಯಾಷನಲ್ ರೂರಲ್ಸ್ ಲೈವ್ಲಿಹುಡ್ ಮಿಷನ್ ಅಂತ 2015ರಲ್ಲಿ ಜಾರಿಗೆ ತಂದಿತ್ತು. 2015ರಲ್ಲಿ ಈ ಸ್ಕೀಮ್ನ ರೀನೇಮ್ ಮಾಡಿ 2015ರಲ್ಲಿ ಜಾರಿಗೆ ತಂದಂತೆ ದೀನ ದಯಾಳ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ಸ್ ಲೈವ್ಲಿಹುಡ್ ಮಿಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ NRLM ದಟ್ ಇಸ್ ದೀನ ದಯಾಳ ಅಂತ್ಯೋದಯ ನ್ಯಾಷನಲ್ ರೂರಲ್ಸ್ ಲೈವ್ಲಿಹುಡ್ ಮಿಷನ್ ಎಂಪವರಿಂಗ್ ರೂರಲ್ ವುಮನ್ ಎಂಪವರ್ ಮಾಡೋದಕ್ಕೆ ಸ್ಟಾರ್ಟಪ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ದಟ್ ಈಸ್ SBEP. ಓಕೆ, ಇದು ಲಾಂಚ್ ಯಾವಾಗ SBEP ಲಾಂಚ್ ಮಾಡುತ್ತೆ? 2015-16ರಲ್ಲಿ. ಅದ ಟು ಪ್ರಮೋಟ್ ದ ರೂರಲ್ ಸ್ಟಾರ್ಟಪ್ಸ್ ಇನ್ ನಾನ್ ಫಾರ್ಮ್ ಸೆಕ್ಟರ್. ಆಲ್ರೆಡಿ ನಾನ್ ಫಾರ್ಮ್ ಸೆಕ್ಟರಲ್ಲಿ ಏನು ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿಯಲ್ಲಿ ಮಾಡೋಕ್ಕೆ ಬರೋದಿಲ್ಲ. ನಾನ್ ಫಾರ್ಮ್ ಸೆಕ್ಟರ್, ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಸಲ್ಲಿ ಮಾಡುವಂಥದ್ದು, ಅಗ್ರಿಕಲ್ಚರ್ಲಿ ಮುಂದುವರೆಯೋದಲ್ಲ. ಏಮ್ಸ್ ಟು ಸಪೋರ್ಟ್ 2 lakh ಎಂಟರ್ಪ್ರಿನರ್ಸ್ ಇನ್ 140 blocks 4 years. ಓಕೆ, ದಿಸ್ ಇಸ್ ದ ಏಮ್ ಆಫ್ ದ SBEP ಅಂತ ಕರಿತೀವಿ. 30,352 ಎಂಟರ್ಪ್ರೈಸ್ ಸಪೋರ್ಟೆಡ್ ಅಂಡರ್ SBEP. 30,352 ಎಂಟರ್ಪ್ರೈಸ್ ಮಾಡೋದಕ್ಕೆ ಸ್ಟಾರ್ಟ್ಅಪ್ ಮಾಡೋದಕ್ಕೆ SBEP ಪ್ರೋಗ್ರಾಮ್ ಹೆಲ್ಪ್ ಮಾಡಿದೆ ಅನ್ನೋದು ಇದರಲ್ಲಿ ತಿಳಿದು ಬರ್ತಾ ಇದೆ. ಹೌದಾ? ದೆನ್ SBEP ಮುಖ್ಯ ಉದ್ದೇಶ ಇದು ದೀನ ದಯಾಳ ಅಂತ್ಯೋದಯ ಇದು ಏನು ಸ್ಟಾರ್ಟ್ ಆಗಿದೆಯಲ್ಲ, ಈ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಇದರ ಫೀಚರ್ಸ್ ಏನು? ಓಕೆ, ಇದರದ್ದು ಇಂಪಾರ್ಟೆನ್ಸ್ ಏನು? ದಿಸ್ ಇಸ್ ರಿಲೇಟೆಡ್ ಟು ಸಸ್ಟೈನೇಬಲ್ ಲೈವ್ಲಿಹುಡ್. ಹಳ್ಳಿಲಿರುವಂಥವ್ರಿಗೆ ಸಸ್ಟೈನೇಬಲ್ ಲೈಫನ್ನ, ಓಕೆ, ಕಂಫರ್ಟೇಬಲ್ ಆಗಿರುವಂಥ ಲೈಫನ್ನು ಲೀಡ್ ಮಾಡೋದಕ್ಕೆ ಸಹಾಯ ಮಾಡೋದು ದಟ್ ಇಸ್ ಸಸ್ಟೈನೇಬಲ್ ಲೈವ್ಲಿಹುಡ್ ಒಂದು ಇಂಪಾರ್ಟೆಂಟ್ ಫೀಚರ್. ದೆನ್ ಏನು ವಾಟ್ ಯು ಕ್ಯಾನ್ ಸೇ ಇಂಪ್ರೂವ್ಡ್ SS ಫಾರ್ ಫೈನಾನ್ಷಿಯಲ್ ಸರ್ವಿಸ್ಗೆ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್ ಕೊಡುವಂಥದ್ದು. ದೆನ್ ರೂರಲ್ ಏರಿಯಾಸನ್ನು ಡೆವಲಪ್ಮೆಂಟ್ ಮಾಡಬೇಕು. ರೂರಲ್ ಏರಿಯಾದ ಡೆವಲಪ್ಮೆಂಟ್ಗೆ ಸಂಬಂಧಿಸಿದ ಈ ಸ್ಕೀಮ್ ಇಂಪಾರ್ಟೆಂಟ್ ಆಗಿದೆ. ಓಕೆ, ದೆನ್ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾಸ್ ರೆಕಾರ್ಡ್ ವೀಟ್ ಎಕ್ಸ್ಪೋರ್ಟ್, ಭಾರತದ ದಾಖಲೆಯ ಗೋಧಿಯನ್ನು ಇತ್ತೀಚೆಗೆ ರಫ್ತು ಮಾಡಲಾಗಿರುವಂಥದ್ದು. ಹಾಗಾದರೆ ಇದನ್ನು ಎಷ್ಟು ರಫ್ತು ಮಾಡಿದ್ದಾರೆ? ಭಾರತ ಫೈನಾನ್ಷಿಯಲ್ ಇಯರ್ ಆಫ್ 21-22. ಓಕೆ, ವಿಚ್ ಇಸ್ ಏನು ಎಕ್ಸ್ಪೋರ್ಟ್ ಮಾಡಿದಂಥ ಅಮೌಂಟ್ ಎಷ್ಟಾಗುತ್ತೆ? ವಿಚ್ ಈಸ್ ಅರೌಂಡ್ 7 million tons. 7 million tonsನ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಇತ್ತೀಚಿನ ಹಿಂದಿನ ರೆಕಾರ್ಡ್ ಎಷ್ಟಾಗ್ತಂದರೆ 2012-13ರಲ್ಲಿ ಭಾರತ ರಫ್ತು ಮಾಡಿದ ಒಟ್ಟು ಮೊತ್ತ ಎಷ್ಟು ಇರ್ತದೆ ಅಂದರೆ ವಿಚ್ ಈಸ್ ಅರೌಂಡ್ 6.53 sorry 6.53
53 ಮಿಲಿಯನ್ ಟನ್ಸ್. ದಿಸ್ ಇಸ್ ದ ಏನು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡಿದ ಅಮೌಂಟ್ ಆಗಿತ್ತು ಇಲ್ಲಿವರೆಗೆ. ಓಕೆ, ಇದು ಇತ್ತೀಚೆಗೆ ಎಕ್ಸ್ಪೋರ್ಟ್ ಮಾಡಿರೋಂಥದ್ದು. ದೆನ್ ಭಾರತದ ಇತಿಹಾಸದಲ್ಲಿ ಹೈಯೆಸ್ಟ್ ಎವರ್, ದಿಸ್ ಇಸ್ ದ ಹೈಯೆಸ್ಟ್ ದಾಖಲೆ ರಫ್ತು ಮಾಡಿರೋಂಥದ್ದು. ಇದು ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟು ಏನು 7 ಮಿಲಿಯನ್ ಟನ್ಸ್ನ ಎಕ್ಸ್ಪೋರ್ಟ್ ಮಾಡಿರುವಂಥದ್ದು. ಹೌದಾ. ದೆನ್ ಏನು ಭಾರತದ ಸ್ಥಿತಿಗತಿ, ಗೋಧಿಯ ಉತ್ಪಾದನೆಯಲ್ಲಿ ಭಾರತದ ಸ್ಥಿತಿಗತಿ ನೋಡ್ತಾ ಹೋದರೆ ಉತ್ಪಾದನೆ ಅಂದರೆ ಪ್ರೊಡಕ್ಷನ್ ಅಂತ ಏನು ಕರಿತೀವಿ, ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಹೌದಾ. ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಭಾಳ ಹಿಂದಿದೆ. ಯಾಕೆ ಹೇಳಿ, ನಮ್ಮ ಪಾಪ್ಯುಲೇಷನ್ ಹೆಚ್ಚಿರುತ್ತೆ, ಪಾಪ್ಯುಲೇಷನ್ ಬಹಳಷ್ಟು ಇರೋದ್ರಿಂದ ನಮ್ಮ ಎಕ್ಸ್ಪೋರ್ಟ್ ವ್ಯಾಲ್ಯೂ ಕಡಿಮೆ ಇದೆ. ಜಗತ್ತಿನ ಕೇವಲ ನಮ್ಮ ಪ್ರೊಡಕ್ಷನ್ 108 ಮಿಲಿಯನ್ ಟನ್ ಪ್ರೊಡ್ಯೂಸ್ ಮಾಡಿರೋದು, 108 ಮಿಲಿಯನ್ ಟನ್ ಪ್ರೊಡ್ಯೂಸ್ ಮಾಡೋದು. ಇದರಲ್ಲಿ ಕೇವಲ 1% ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು. ಇಲ್ಲಿ 101 ಮಿಲಿಯನ್ ಟನ್ಸ್, 7 ಮಿಲಿಯನ್ ಟನ್ಸ್ ಈ ವರ್ಷ ನಾವು ತೆಗೆದ್ರೆ 101 ಮಿಲಿಯನ್ ಟನ್ಸನ್ನು ನಾವು ಕನ್ಸ್ಯೂಮ್ ಮಾಡ್ತಿದ್ವಿ, ನಮ್ಮ ದೇಶದ ಜನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಓಕೆ, ದೆನ್ ದಿಸ್ ಇಸ್ ಆಲ್ಸೋ ಮೇಜರ್ ಇಶ್ಯೂ. ದೆನ್ ಕಮಿಂಗ್ ಟು ಸ್ಟೇಟ್ಸ್, ಹೈಯೆಸ್ಟ್ ಗೋಧಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಸ್ಟೇಟ್ ಯಾವುದಾದ್ರೆ ಅದು UP. ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ಪಂಜಾಬ್. ಓಕೆ, ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದೇ ಹರಿಯಾಣ. ಓಕೆ, ಇವು ಟಾಪ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ದೆನ್ ಕಮಿಂಗ್ ಟು ಈಲ್ಡ್, ಹೈಯೆಸ್ಟ್ ಈಲ್ಡ್ ಅಂದರೆ ಇಳುವರಿ ಅಂತ ಕರಿತೀವಿ, ಇಳುವರಿ ಪರ್ ಎಕರೆಗೆ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡುವಂಥದ್ದು ಪಂಜಾಬ್ ರಾಜ್ಯ. ಓಕೆ, ದಿಸ್ ಆಲ್ಸೋ ಇಂಪಾರ್ಟೆಂಟ್. ಇದು ಕೂಡ ಪ್ರಶ್ನೆ ಸಾಕಷ್ಟು ಸಲ ಆಗಿದೆ. ಇಷ್ಟು ಗೊತ್ತಿದೆ, ಸಾಕು ಅನ್ಕೋತೀನಿ. ದೆನ್ ಗೋಧಿಯ ಬಗ್ಗೆ ಇನ್ನೊಂದು ಏನು, ಇದು ಹಿಂಗಾರಿ, ಮುಖ್ಯವಾದ ಹಿಂಗಾರಿ ಬೆಳೆ. ಹಿಂಗಾರು ಅಂದರೆ ರಾಬಿ ಕ್ರಾಪ್ ಅಂತ ಕರಿತೀವಿ ನಾವು, ಹಿಂಗಾರು ಬೆಳೆ, ದಟ್ ಈಸ್ ರಾಬಿ ಕ್ರಾಪ್ ಆಗಿರುತ್ತೆ. ಇಷ್ಟು ಗೊತ್ತಿದೆ, ಸಾಕು ಅನ್ಕೋತೀನಿ. ನೆಕ್ಸ್ಟ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಹಾಗಾದರೆ ಇದು ಸುದ್ದಿಯಲ್ಲಿರೋದಕ್ಕೆ ಮುಖ್ಯ ಕಾರಣ ಏನು? ಇತ್ತೀಚೆಗೆ 53ನೇ ರೇಸಿಂಗ್ ಡೇನ ಸೆಲೆಬ್ರೇಟ್ ಮಾಡಲಾಗಿದೆ ಆನ್ ದ ಡೇಟ್ ಆಫ್ March 5, ರೇಸಿಂಗ್ ಡೇ. ಅಮಿತ್ ಶಾ ಅವರು ರೇಸಿಂಗ್ ಡೇಯಲ್ಲಿ ಪಾಲ್ಗೊಂಡಿದ್ದರು. ಹಾಗಾದರೆ CISFನ ಕಾರ್ಯ ಏನೇನು, ಇದು ಎಲ್ಲೆಲ್ಲಿ ಪ್ರೊಟೆಕ್ಷನ್ನ ಕೊಡುವಂಥದ್ದು, ವಿಚ್ ಇಸ್ ಗೋಯಿಂಗ್ ಟು ಸಮ್ ಇಂಪಾರ್ಟೆಂಟ್ ಪ್ಲೇಸಸ್ ಲೈಕ್ ನ್ಯೂಕ್ಲಿಯರ್ ಸ್ಟೇಷನ್ಸ್ ಇರ್ಬೋದು. ಹೌದಾ, ನ್ಯೂಕ್ಲಿಯರ್ ಸ್ಟೇಷನ್ಗೆ ಪ್ರೊಟೆಕ್ಷನ್ ಕೊಡುವಂಥದ್ದಾಗಿರ್ಬೋದು. ದೆನ್ ಸ್ಪೇಸ್ ಇನ್ಸ್ಟಾಲೇಷನ್ಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಇಂಪಾರ್ಟೆಂಟ್ ಪೋರ್ಟ್ಸ್, ಓಕೆ, ಮೇಜರ್ ಪೋರ್ಟ್ಸ್, ಇಂಪಾರ್ಟೆಂಟ್ ಸೆಕ್ಯೂರಿಟಿ ರಿಕ್ವೈರ್ಡ್ ಪೋರ್ಟ್ಸ್ ಏನು ಅವುಗಳಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದಾಗಿರ್ಬೋದು. ಹೌದಾ. ದೆನ್ ಅಟಾಮಿಕ್ ಸ್ಟೇಷನ್ಸ್ ಆಗಿರ್ಬೋದು. ಹೌದಾ, ಅಟಾಮಿಕ್ ಸ್ಟೇಷನ್ಸ್. ದೆನ್ ಸಮ್ ಇಂಪಾರ್ಟೆಂಟ್ ಅಡ್ವಾನ್ಸ್ಡ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಕೂಡ ಅಂದ ಡಿಮ್ಯಾಂಡ್, ಓಕೆ, ಪ್ರೊಟೆಕ್ಷನ್ ಕೊಡುವಂಥದ್ದಾಗಿರ್ಬೋದು. ಇದೆಲ್ಲವನ್ನು ಮಾಡುವಂಥದ್ದು CISF. ಓಕೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತೀವಿ. ಇದು ಕೂಡ PC ಮತ್ತು PSIಲಿ ಪ್ರಶ್ನೆ ಆಗಿದೆ. ಇಂಡಸ್ಟ್ರಿಯಲ್ ಫೋರ್ಸಸ್, ಇಂಡಸ್ಟ್ರೀಸ್ಗೆ ಪ್ರೊಟೆಕ್ಷನ್ ಕೊಡುವಂಥ ಫೋರ್ಸಸ್ ಯಾವ ಅನ್ನೋದು ನೇರವಾಗಿ ಪ್ರಶ್ನೆ ಆಗಿತ್ತು, ಅದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದು ಆರಂಭವಾಗಿದ್ದು 1969ರಲ್ಲಿ. ಇದು ಇಷ್ಟು ಗೊತ್ತಿರಬೇಕು. ದೆನ್ ಇತ್ತೀಚೆಗೆ ಇದು ಏನು ರೇಸಿಂಗ್ ಡೇನ ಗಾಜಿಯಾಬಾದಲ್ಲಿ ಸೆಲೆಬ್ರೇಟ್ ಮಾಡಿರುವಂಥದ್ದು. ಗಾಜಿಯಾಬಾದಲ್ಲಿದೆ, ಉತ್ತರ ಪ್ರದೇಶ ರಾಜ್ಯದಲ್ಲಿರುವಂಥ ಗಾಜಿಯಾಬಾದಲ್ಲಿ ಅಮಿತ್ ಶಾ ಅವರು ರೇಸಿಂಗ್ ಡೇನ 53ನೇ ರೇಸಿಂಗ್ ಡೇನ ಸೆಲೆಬ್ರೇಟ್ ಮಾಡಿರುವಂಥದ್ದು. ಓಕೆ, ದೆನ್ ಇದು ಯಾವ ಮಿನಿಸ್ಟ್ರಿ ಅಂಡರ್ ಕೆಲಸ ಮಾಡುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ವರ್ಕ್ಸ್ ಅಂಡರ್ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅಂಡರ್ ಕೆಲಸ ಮಾಡುವಂಥದ್ದು. ಓಕೆ, ದೆನ್ ಇಲ್ಲಿ ಕೆಲವೊಂದು ನೇರವಾಗಿ ಪ್ರಶ್ನೆಗಳಾಗಿರುವಂಥವು. ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಪ್ರೊಟೆಕ್ಟ್ ಮಾಡುವಂಥವ್ರು ಯಾರು, ದಟ್ ಈಸ್ ಬೈ BSF. ಓಕೆ, ದೆನ್ ಇಂಡಿಯಾ ಆ್ಯಂಡ್ ಚೀನಾ ಆ್ಯಂಡ್ ನೇಪಾಳ ಆಲ್ಸೋ, ನೇಪಾಳ. ಓಕೆ, ಇದೆಲ್ಲವನ್ನು ಪ್ರೊಟೆಕ್ಟ್ ಮಾಡುವಂಥವ್ರು ಯಾರು, ದಟ್ ಈಸ್ ಬೈ ITBP. ಈ ಸಾಕಷ್ಟು ಸಲ PC ಮತ್ತು PSI ಎಕ್ಸಾಮ್ಗಳಲ್ಲಿ ನೇರವಾಗಿ ಪ್ರಶ್ನೆ ಆಗಿರುವಂಥದ್ದು, ಇದು ನಿಮಗೆ ಗೊತ್ತಿರಬೇಕು. ದೆನ್ ಇಂಡಿಯಾ ಆ್ಯಂಡ್ ಮೈನ್ಮಾರ್ ಬಾರ್ಡರ್ ಪ್ರೊಟೆಕ್ಟ್ ಮಾಡುವಂಥವ್ರು ಅಸ್ಸಾಂ ರೈಫಲ್ಸ್ ಆರ್ಮಿ ಪಡೆ ಪ್ರೊಟೆಕ್ಟ್ ಮಾಡುತ್ತೆ. ದೆನ್ ಇಂಡಿಯಾ ಮತ್ತು ಇಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾ ಎರಡು ಸೇರಿ BSF ಪ್ರೊಟೆಕ್ಟ್ ಮಾಡುತ್ತದೆ. ಇದು ಇಷ್ಟು ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ಇದು ಸಾಕಷ್ಟು ಸಲ ಪ್ರಶ್ನೆ ಆಗಿರುತ್ತದೆ. ಇಂಡಿಯಾ ಪಾಕಿಸ್ತಾನ ಮತ್ತು ಬಾಂಗ್ಲಾ BSF ಪ್ರೊಟೆಕ್ಟ್ ಮಾಡುತ್ತೆ. ಇಂಡಿಯಾ, ಚೀನಾ, ನೇಪಾಳ ITBP ಪ್ರೊಟೆಕ್ಟ್ ಮಾಡುವಂಥದ್ದು. ಇಂಡಿಯಾ ಮತ್ತು ಮ್ಯಾನ್ಮಾರ್ ಅಸ್ಸಾಂ ರೈಫಲ್ಸ್, ಇಷ್ಟು ಗೊತ್ತಿರಲೇಬೇಕು. ಅಸ್ಸಾಂ ರೈಫಲ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಓಕೆ, ದಟ್ ಇಸ್ ರಿಲೇಟೆಡ್ ಟು ಸ್ಪೆಷಲ್ ಏನು ನಾಗರಿಕರ ಹತ್ಯೆ ಆಗಿತ್ತಲ್ಲ ಅದರ ಬಗ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿರುತ್ತೋ ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆರ್ಟಿಕಲ್, WII ರಿಪೋರ್ಟ್ ಆನ್ ಸುಂದರ್ಬನ್ಸ್ನಲ್ಲಿ WII, ವಾಟ್ ಇಟ್ ಇಸ್? WII ಇಸ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಕರೀತೀವಿ. ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ದಟ್ ಈಸ್ WII. ಇತ್ತೀಚೆಗೆ ಒಂದು ವರದಿಯನ್ನು ರಿಲೀಸ್ ಮಾಡಿರುತ್ತದೆ. ಯಾವ ವರದಿ? ಓಕೆ, ಇದು ಹುಲಿಗಳಿಗೆ ಸಂಬಂಧಿಸಿ ಸುಂದರ್ಬನ್ಸ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿರುವಂಥ ಸುಂದರ್ಬನ್ಸ್ ಹುಲಿಗಳ ಬಗ್ಗೆ ಒಂದು ವರದಿಯನ್ನು ರಿಲೀಸ್ ಮಾಡಿದೆ. ಇದು ವರದಿ ಯಾವುದಕ್ಕೆ ಸಂಬಂಧಿಸಿದೆ? ದಟ್ ಈಸ್ ರಿಲೇಟೆಡ್ ಟು ಎನ್ ಕಾನ್ಫ್ಲಿಕ್ಟ್ ಐ ಕ್ಯಾನ್ ಸೇ, ದಟ್ ಈಸ್ humans and animal versus animal, you can say animal place ಇರುವಂಥದ್ದು ಹುಲಿ. ಓಕೆ, ಅನಿಮಲ್ ಕಾನ್ಫ್ಲಿಕ್ಟ್, ಇದರ ಬಗ್ಗೆ ಸಂಬಂಧಿಸಿದಂತೆ ಒಂದು ರಿಪೋರ್ಟ್ನ ಇತ್ತೀಚೆಗೆ WII ರಿಲೀಸ್ ಮಾಡಿರುವಂಥದ್ದು.
ಹಾಗಾದರೆ ಇತ್ತೀಚೆಗೆ ಇದು ರಿಲೀಸ್ ಮಾಡೋದು ಪ್ರಿಲಿಮಿನರಿ ರಿಪೋರ್ಟ್ ಅಂತ ಹೇಳ್ತೀವಿ. ಪ್ರಿಲಿಮಿನರಿ ರಿಪೋರ್ಟ್ ಇದು ಇಲ್ಲಿವರೆಗೆ ರಿಲೀಸ್ ಮಾಡಿರೋಂಥದ್ದು. ಪ್ರಿಲಿಮಿನರಿ ರಿಪೋರ್ಟ್. ಹೌದಾ? ಈ ರಿಪೋರ್ಟಲ್ಲಿ ಏನು ಹೇಳಲಾಗಿದೆ? ದಿಸ್ ಈಸ್ ರಿಲೇಟೆಡ್ ಟು ಏನು ಇಲ್ಲಿರುವಂಥ ಏನು ಸುಂದರ್ಬನ್ಸ್ ಟೈಗರ್ ರಿಸರ್ವಲ್ಲಿರುವಂಥ ಟೈಗರ್ಗಳ ಡೆನ್ಸಿಟಿ ಸಾಂದ್ರತೆ ಡೆನ್ಸಿಟಿ ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಓಕೆ, ಎಷ್ಟಿರಬೇಕು ಅಕಾರ್ಡಿಂಗ್ ಟು ಏನು ಎನ್ವಿರಾನ್ಮೆಂಟಲಿಸ್ಟ್ ಹೇಳ್ತಾರೆ ಪ್ರಾಣಿಗಳ ಬಗ್ಗೆ ಕೆಲವೊಂದು ರಿಪೋರ್ಟ್ಗಳ ಪ್ರಕಾರ ಹೇಳುವಂಥದ್ದು ಎಷ್ಟಿರಬೇಕು ಅಂತಂದರೆ 3 to 5 per 1000 ಸ್ಕ್ವೇರ್ ಕಿಲೋಮೀಟರ್. ಈ ಲಿಮಿಟನ್ನು ಇದು ಕ್ರಾಸ್ ಮಾಡಿದೆ. ಯಾವುದು? ಸುಂದರ್ಬನ್ಸ್ ಟೈಗರ್ ರಿಸರ್ವ್ ಕ್ರಾಸ್ ಮಾಡಿದೆ. ಇದರ ಇವ್ಯಾಕ್ಯುಯೇಷನ್ ಬಗ್ಗೆ ಅವುಗಳನ್ನ ಬೇರೆ ಫಾರೆಸ್ಟ್ಗೆ ಓದ್ಬಿಡೋ ಕೆಲಸವನ್ನು ಮಾಡಬೇಕು ಅನ್ನೋದು ಪಶ್ಚಿಮ ಬಂಗಾಳದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇತ್ತೀಚೆಗೆ ವರದಿಯನ್ನು ಮಾಡಿದೆ. ಯಾವುದು? WII, ಪಶ್ಚಿಮ ಬಂಗಾಳದ ಫಾರೆಸ್ಟ್ ಮಿನಿಸ್ಟ್ರಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ವರದಿಯನ್ನು ಮಾಡಿರೋಂಥದ್ದು. ಹೌದಾ? ದೆನ್ ಫ್ಯೂ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸುಂದರ್ಬನ್ಸ್ ಬಗ್ಗೆ ನೋಡೋದಾದ್ರೆ, ಸುಂದರ್ಬನ್ಸ್ ಇದು ಜಗತ್ತಿನಲ್ಲಿ ಸುಂದರ್ಬನ್ಸ್ ಅತಿ ಹೆಚ್ಚಾಗಿ ಕಂಡುಬರೋದು ಇಲ್ಲಿ ಭಾರತದಲ್ಲಿ ಮಾತ್ರ. ದಟ್ ಈಸ್ 80%. ಜಗತ್ತಿನ 80% ಸುಂದರ್ಬನ್ಸ್ ಭಾರತದಲ್ಲಿರೋದು. ಇದು ಕೂಡ ನೇರವಾಗಿ ಪ್ರಶ್ನೆಯಾಗಿದೆ. ಯಾವ ಡೆಲ್ಟಾದಲ್ಲಿ ಪಿ ಸಿ ಎಕ್ಸಾಮಲ್ಲಿ ಇದು ಇನ್ ಸರ್ವಿಸ್ 2021 ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸುಂದರ್ಬನ್ಸ್ ಯಾವ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರ್ತವೆ ಅಂತ. ಅದು ಗಂಗಾ ನದಿ ಮುಖಜ ಭೂಮಿಯಲ್ಲಿ ಜಗತ್ತಿನ 80% ಕಂಡು ಬರುವಂಥದ್ದು. ಇದು ನೇರವಾಗಿ ಪ್ರಶ್ನೆ ಪಿ ಸಿಯಲ್ಲಿ ಆಗಿದೆ. ಓಕೆ, ದೆನ್ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಬೇಕಂದ್ರೆ ರಿಗಾರ್ಡಿಂಗ್ WII. ಓಕೆ, WII ಬಗ್ಗೆ ನೋಡೋದಾದ್ರೆ ಇದು ಯಾವ ಮಿನಿಸ್ಟ್ರಿ ಅಂಡರ್ ಕೆಲಸ ಮಾಡುತ್ತೆ? ದಿಸ್ ಇಸ್ ವರ್ಕ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಈ ಮಿನಿಸ್ಟ್ರಿ ಅಂಡರ್ ಕೆಲಸ ಮಾಡುತ್ತದೆ. ವಿಚ್ ಇಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1982. 1982 ಇದನ್ನು ಆರಂಭಿಸಲಾಗಿತ್ತು. ದೆನ್ ಇದು ಯಾವುದ್ರ ಬಗ್ಗೆ ಕೆಲಸವನ್ನು ಮಾಡುತ್ತೆ? ಓಕೆ, ಟು ಪ್ರೊಟೆಕ್ಟ್ ದ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಎಂಡೇಂಜರ್ಡ್ ಸ್ಪೀಸೀಸ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಹೌದಾ? ದೆನ್ ಬಯೋಡೈವರ್ಸಿಟಿಯನ್ನು ಉಳಿಸೋದಕ್ಕೆ, ವೈವಿಧ್ಯತೆಯನ್ನು ಉಳಿಸೋದಕ್ಕಾಗಿ ಕೆಲಸವನ್ನು ಮಾಡುವಂಥದ್ದು ಬಯೋಡೈವರ್ಸಿಟಿ. ದೆನ್ ವೈಲ್ಡ್ ಲೈಫ್, ಅಲ್ಲಿನ ಕಾಡು ಪ್ರಾಣಿಗಳ ಪ್ರೊಟೆಕ್ಷನ್ಗೆ ಕೆಲಸವನ್ನು ಸೇವ್ ಮಾಡೋದಕ್ಕೆ ಕೆಲಸವನ್ನು ಮಾಡುವಂಥದ್ದು. ದೆನ್ ವೈಲ್ಡ್ ಪಾಲಿಸಿಯನ್ನು ರೆಡಿ ಮಾಡುವಂಥದ್ದು. ಇದೆಲ್ಲ ಕೆಲಸವನ್ನು ಮಾಡುವಂಥದ್ದು. ದಟ್ ಈಸ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಓಕೆ, ಅದು ಯಾವ ಮಿನಿಸ್ಟ್ರಿ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಯಾವಾಗ ಸ್ಥಾಪನೆ ಆಗಿದೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ದೆನ್ ಅತಿ ಹೆಚ್ಚು, ಇದು ಕೂಡ ನೇರವಾಗಿ ಪ್ರಶ್ನೆ ಆಗಿರುತ್ತೆ. ಒಂದು ಮೋರ್ ಇಂಪಾರ್ಟೆಂಟ್ ಅತಿ ಹೆಚ್ಚು ಡೆನ್ಸಿಟಿಯನ್ನು ಹೊಂದಿರುವಂಥ ನ್ಯಾಷನಲ್ ಪಾರ್ಕ್, ಟೈಗರ್ಸ್ ಡೆನ್ಸಿಟಿಯನ್ನು ಹೈಯೆಸ್ಟ್ ಹೊಂದಿರುವಂಥ ನ್ಯಾಷನಲ್ ಪಾರ್ಕ್ ದಟ್ ಈಸ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಇದು ಕೂಡ ನೇರವಾಗಿ ಪ್ರಶ್ನೆ ಆಗಿರುವಂಥದ್ದು. ದಟ್ ಈಸ್ ವಿಚ್ ಈಸ್ ಸಿಚುವೇಟೆಡ್ ಇನ್ ಉತ್ತರಾಖಂಡ್. ಓಕೆ, ಎಷ್ಟು ಇಲ್ಲಿ ಡೆನ್ಸಿಟಿ ಕಂಡು ಬರುವಂಥದ್ದು? ದಟ್ ಈಸ್ 14 per 1000 ಸ್ಕ್ವೇರ್ ಕಿಲೋಮೀಟರ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋದಾದ್ರೆ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇತ್ತೀಚಿನ ದಿಸ್ ಇಸ್ ರಿಲೇಟೆಡ್ ಟು ಉಕ್ರೇನ್ ಆ್ಯಂಡ್ ರಷ್ಯಾ. ಉಕ್ರೇನ್ ಮತ್ತು ರಷ್ಯಾಗೆ ಸಂಬಂಧ. ಏನಿದು ಮಾನವೀಯ ಕಾರಿಡಾರ್ಸ್? ನೋಡಿ, ಎಲಿಫೆಂಟ್ ಕಾರಿಡಾರ್ಸ್ ಕೇಳಿರಿ. ಓಕೆ, ಎಲಿಫೆಂಟ್ ಕಾರಿಡಾರ್ಸ್ ಯಾಕೆ ಕರಿತೀವಿ ಅಂತಂದರೆ, ಈಗ ಫಾರೆಸ್ಟ್ ಇದೆ ಅಂತಂದರೆ ಎಲ್ಲ ಭಾಗದಲ್ಲಿ ಒಂದು ದಾರಿ ಪಥದಲ್ಲಿ ಏನು ಆನೆಗಳು ತಿರುಗಾಡ್ತಾ ಇರ್ತವೆ. ಅದಕ್ಕೆ ಎಲಿಫೆಂಟ್ ಕಾರಿಡಾರ್ಸ್ ಅಂತ ಕರಿತೀವಿ. ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ ಅಂತ ಮಾನವೀಯ ಕಾರಿಡಾರ್ಗಳು ಯಾವುದಕ್ಕೆ ಸಂಬಂಧಿಸಿವೆ? ದೀಸ್ ಆರ್ ರಿಲೇಟೆಡ್ ಟು ಏನು ಮನುಷ್ಯರಿಗೆ ಏನು ಹಾನಿ ಆಗ್ತದೆ, ಅಥವಾ ಈಗ ಎಂಥ ಬ್ಯಾಡ್ ಸಿಚುವೇಶನ್ ಇದೆ ಉಕ್ರೇನ್ ಅಂತಂದರೆ ಅವ್ರಿಗೆ ಫುಡ್ ಸಿಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಸಿಗ್ತಾ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಇಲ್ಲ. ಓಕೆ, ಲೈಟ್ ಕರೆಂಟ್ ವ್ಯವಸ್ಥೆ ಕೂಡ ಇಲ್ಲ, ಅವ್ರಿಗೆ ಬೆಳಕಿಲ್ಲ, ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಓಕೆ, ಆ ಗ್ರೌಂಡ್ಸಲ್ಲಿ ಈಗ ಇಂಥ ಸಿಚುವೇಶನಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು. ಓಕೆ, ಫುಡ್ಡನ್ನು ಕೊಡುವಂಥದ್ದಾಗಿರ್ಬೋದು. ಇದೆಲ್ಲವನ್ನು ಫುಡ್, ವಾಟರ್, ಓಕೆ, ಎಲ್ಲವನ್ನು ಬೇಸಿಕ್ ನೀಡ್ಸ್ ಏನಿದೆ ಮನುಷ್ಯರಿಗೆ ಅದೆಲ್ಲವನ್ನು ಪ್ರೊವೈಡ್ ಮಾಡೋದಕ್ಕೆ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ ವಿಚ್ ಅವನ್ನ ಕ್ರಿಯೇಟ್ ಮಾಡಿಕೊಡ್ತದೆ. ಯಾವುದು? UN. ದಟ್ ಈಸ್ ವಿಶ್ವಸಂಸ್ಥೆ ಅಂತ ಕರೀತೀವಿ. ವಿಶ್ವಸಂಸ್ಥೆ ಕ್ರಿಯೇಟ್ ಮಾಡಿಕೊಡುವಂಥದ್ದು. ಹಾಗಾದರೆ ಇವನ್ನ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಏನು ಪ್ರೊಸೀಜರ್? ದಿಸ್ ಈಸ್ 2 ಕಂಟ್ರೀಸ್. ಈಗ 2 ಕಂಟ್ರೀಸ್ ಇವೆ. ಓಕೆ, ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ 2 ಕಂಟ್ರೀಸ್ ಹೆಡ್ಸ್ ಒಪ್ಕೊಂಡಾಗ ಮಾತ್ರ ಈ ಕಾರಿಡಾರ್ಸ್ನ ಕ್ರಿಯೇಟ್ ಮಾಡಲು ಸಾಧ್ಯವಾಗಿದೆ. ಓಕೆ, ಈ ಕಾರಿಡಾರ್ಸ್ನ ಬಿಲ್ಡ್ ಮಾಡೋರು ಯಾರ್ಯಾರು ಇರಬೇಕು? ಈ ಕಾರಿಡಾರ್ಸ್ ಯಾಕಂತಂದರೆ ಈಗ ಬೇರೆ ದೇಶದ, ಈಗ ಟೇಕ್ ಎನ್ ಎಕ್ಸಾಂಪಲ್, ಉಕ್ರೇನ್ ಸಪೋರ್ಟ್ ಮಾಡೋಂಥದ್ದು USA. ಓಕೆ, ಕೆಲವೊಂದು ಮೇಜರ್ ಕಂಟ್ರೀಸ್ ಇವೆ. ಓಕೆ, ಆಲ್ಮೋಸ್ಟ್ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಿದ್ದೇವೆ ಯಾರಿಗೆ? ಯುಕ್ರೇನ್ದವರು. ಓಕೆ, ಆ ಕಂಟ್ರೀಸ್ ಇಲ್ಲಿ ಈ ಕಾರಿಡಾರ್ಸ್, ಮಾನವೀಯ ಕಾರಿಡಾರ್ಸ್ಗಳಲ್ಲಿ ಅವರು ಬಂದು ಅವರಿಗೆ ಏನು ಮಾನವೀಯ ಮೌಲ್ಯಗಳನ್ನು, ಫುಡ್ಡನ್ನು ಕೊಡೋದಾಗಿರ್ಬೋದು, ಮೆಡಿಸಿನ್ ಫೆಸಿಲಿಟಿಯನ್ನು ಕೊಡೋದು, ಅವರಿಗೆ ಇನ್ವಾಲ್ವ್ಮೆಂಟ್ ಮಾಡೋಕ್ಕೆ ಕೊಡೋದಿಲ್ಲ. ಇಲ್ಲಿ ಕೆಲವೊಂದು ನ್ಯೂಟ್ರಲ್ ಆಗಿರುವಂಥ ಕಂಟ್ರಿ, ಟೇಕ್ ಎನ್ ಎಕ್ಸಾಂಪಲ್ ಇಂಡಿಯಾ. ಓಕೆ, ಕೇವಲ ಐ ಆಮ್ ಟೆಲಿಂಗ್ ಎನ್ ಎಕ್ಸಾಂಪಲ್, ಇಂಡಿಯಾ ಹೋಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಕೆಲವೊಂದು ನ್ಯೂಟ್ರಲ್ ಇರುವಂಥ ಕಂಟ್ರೀಸ್ಗೆ ಇಲ್ಲಿ ಅವಕಾಶವನ್ನು 2 ದೇಶಗಳು ಒಪ್ಪಿಗೆ ಮೇಲೆ ಕೊಡುವಂಥ. ಹೌದಾ?
ಕೇವಲ ಬೇರೆ ದೇಶಗಳು ಈ ಕಾರಿಡಾರ್ಸಲ್ಲಿ ಕೆಲಸ ಮಾಡುವಂಥದ್ದಲ್ಲ, ಕೆಲವೊಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಏಜೆನ್ಸೀಸು ಕೂಡ ಕೆಲಸ ಮಾಡೋದು. ಟೇಕ್ ಎಕ್ಸಾಂಪಲ್ ಏಜೆನ್ಸಿ ರೆಡ್ ಕ್ರಾಸ್. ಓಕೆ, ರೆಡ್ ಕ್ರಾಸ್. ಓಕೆ, ಇದು ಒಂದು ಏಜೆನ್ಸಿ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸಲ್ಲಿ ಕೆಲಸವನ್ನು ಅಲ್ಲಿ ಜನರಿಗೆ ಹೆಲ್ಪ್ ಮಾಡುವಂಥದ್ದನ್ನು. ಯಾಕೆಂತಂದ್ರೆ ಒನ್ ಸೈಡೆಡ್ ಇರಬಾರ್ದು. ಈ ಕಡೆ ಯುದ್ಧದ ಪರನ ಇರೋದು, ಯಾವುದೇ ರಾಷ್ಟ್ರದ ಪರ ಅಥವಾ ವಿರೋಧ ಯಾವುದೇ ಕೂಡ ಇರದೇ ಇರುವಂಥವ್ರನ್ನ ಇಲ್ಲಿ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ಗೆ ಇನ್ವಾಲ್ವ್ ಆಗೋಕ್ಕೆ ಕೊಡುವಂಥದ್ದು. ಹೌದಾ, ಇಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ಓಕೆ, ಈ ಕಾರಿಡಾರ್ಸ್ನ ಫಾರ್ಮ್ ದ ಸೀಸ್ ಫೈರ್ ಬಿಟ್ವೀನ್ ಟೂ ಕಂಟ್ರೀಸ್, ಅಂದರೆ ಒಂದು ಯುದ್ಧ ನಡೀತಿರುವಾಗ ಸೀಸ್ ಫೈರ್, ಕದನ ವಿರಾಮ ಅಂತ ಏನು ಕರಿತೀವಿ, ಅದನ್ನು ಮಾಡಿಕೊಂಡು ಅಲ್ಲಿ ಕ್ರಿಯೇಟ್ ಮಾಡುವಂಥದ್ದು ದಟ್ ಈಸ್ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ ಅಂತ ಕರೆಯುವಂಥದ್ದು. ಓಕೆ, ದೆನ್ ಇದು ಏನು ಇಲ್ಲಿ ಮುಖ್ಯವಾಗಿ ಇಲ್ಲಿ ಯಾರ್ಯಾರಿಗೆ ಇನ್ವಾಲ್ವ್ ಆಗಿ ಕೊಡ್ತಾರೋ ಅನ್ನೋ ಅವಕಾಶನ ಹೇಳಿದೆ ನಾನು. ಓಕೆ, ಅವ್ರು ಕೇವಲ ಅವರಿಗೆ ಮಾತ್ರ ಹೋಗುವಂಥದ್ದು ಅವಕಾಶ ಇರುವಂಥದ್ದು. ಮತ್ತು ದೆನ್ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ನ ಕೇವಲ ಒಂದು ಸ್ಪೆಸಿಫಿಕ್ ಟೈಮ್ ಆ್ಯಂಡ್ ಸ್ಪೆಸಿಫಿಕ್ ಲೊಕೇಶನಲ್ಲಿ ಮಾತ್ರ ಕ್ರಿಯೇಟ್ ಮಾಡುವಂಥದ್ದು. ಓಕೆ, ಸ್ಪೆಸಿಫಿಕ್ ಲೊಕೇಶನ್. ಅದು ಯುದ್ಧದ ಕ್ರೈಸಿಸ್ ಮುಗಿದ ಮೇಲೆ ಇದು ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ ಉಳಿಯೋದಿಲ್ಲ, ಅವು ವಾಶ್ಔಟ್ ಮಾಡ್ತಾರೆ ಅವನು. ಓಕೆ, ಅಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ದೆನ್ that is both the countries should have mutual agreements to create the humanitarian corridors. That is must and should. Okay, then ಕೆಲವೊಂದು ಲೋಕಲ್ ಗ್ರೂಪ್ಸ್ ಕೂಡ ಹೆಲ್ಪ್ ಮಾಡ್ಬೋದು. ಕೇವಲ NGOs ಅಲ್ಲ, ಲೋಕಲ್ ಗ್ರೂಪ್ಸ್ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಲೋಕಲ್ ಗ್ರೂಪ್ಸ್ ಅವರು ಕೂಡ ಭಾಗವಹಿಸ್ಬೋದು. ಹೌದಾ, ಇಷ್ಟು ಗೊತ್ತಿದ್ರೆ ಸಾಕು. ದೆನ್ ಇದು ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಇವೆ. ಓಕೆ, ಪ್ರಾಬ್ಲಮ್ಸ್ ಯಾವ ಥರ ಅಂತಂದರೆ ಕೆಲವು ನ್ಯೂಸ್ ಮೀಡಿಯಾದವರು ಇನ್ವಾಲ್ವ್ ಆಗೋದು, ಬೇರೆ ದೇಶದವರು ಮಾರುವೇಷ ಹಾಕಿಕೊಂಡು ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸಲ್ಲಿ ಕೆಲಸ ಮಾಡ್ತೀವಿ ಅಂತ ಬಂದು ಆ ವಿರೋಧಿ ದೇಶದ ಮೇಲೆ ದಾಳಿಯನ್ನು ಮಾಡುವಂಥದ್ದು ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಕೆಲವೊಂದು ಕಂಟ್ರೀಸ್ ಇದರ ಅಗೇನ್ಸ್ಟ್ ಇವೆ. ಫಾರ್ ಎನ್ ಎಕ್ಸಾಂಪಲ್ USA ಇಸ್ ಅಗೇನ್ಸ್ಟ್ ದ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ಸ್. ದಟ್ ಯು ಶುಡ್ ನೋ. ನೆಕ್ಸ್ಟ್ ಆರ್ಟಿಕಲ್ ನೋಡೋದು ಹಂಸ NG. ಓಕೆ, ಏನಿದು ಹಂಸ NG? ದಿಸ್ ಇಸ್ ಎ ಫಸ್ಟ್ ಇಂಡಿಜಿನಸ್. ಓಕೆ, ಭಾರತದ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಡ್, ಫಸ್ಟ್ ಇಂಡಿಜಿನಸ್ಲಿ ಇನ್ ಸೆನ್ಸ್ ಸ್ವದೇಶವಾಗಿ ನಿರ್ಮಿಸಲಾಗಿರುವಂಥ ಇಂಡಿಜಿನಸ್ಲಿ ಡೆವಲಪ್ಡ್. ಓಕೆ, ಟ್ರೈನಿಂಗ್ ಏರ್ಕ್ರಾಫ್ಟ್ ಇಂಡಿಜಿನಸ್ಲಿ ಡೆವಲಪ್ಡ್. ಓಕೆ, ದಿಸ್ ಇಸ್ ಎ ಟ್ರೈನಿಂಗ್ ಏರ್ಕ್ರಾಫ್ಟ್. ಓಕೆ, ಭಾರತ ಸ್ವದೇಶೀಯವಾಗಿ ನಿರ್ಮಿಸಿದಂಥ ಮೊದಲ ಏರ್ಕ್ರಾಫ್ಟ್ ಯಾವುದಾದ್ರಿದೆ ದಟ್ ಇಸ್ ಹಂಸ NG ಅಂತ ಅದಕ್ಕೆ ಹೆಸರನ್ನು ಇಟ್ಟಿರುವಂಥದ್ದು. ಓಕೆ, ಇವಾಗ ಸುದ್ದಿ ಇಲ್ಲೋದಕ್ಕೆ ಕಾರಣ ಏನು? ಇದು ಸುದ್ದಿ ಇಲ್ಲೋದಕ್ಕೆ ಕಾರಣ ಅಂತಂದರೆ ಮಾರ್ಚ್ 5ಕ್ಕೆ ಇದರ ಕೊನೆಯ ಟ್ರಯಲ್. ಓಕೆ, ಸಮುದ್ರದಲ್ಲಿ ಇದರ ಏನು ಪರೀಕ್ಷೆಯನ್ನು ಮಾಡಲಾಗಿತ್ತು. ಓಕೆ, ಸಿ ಟ್ರಯಲ್ಸನ್ನು, ಸಮುದ್ರದ ಟ್ರಯಲ್ಸ್ಗಳನ್ನ ಇತ್ತೀಚೆಗೆ ಪಾಂಡಿಚೇರಿ ಅಂತ ಪುಡುಚೇರಿ. ಓಕೆ, ಅಲ್ಲಿ ಇತ್ತೀಚೆಗೆ ಕೈಗೊಳ್ಳಲಾಗಿರುವಂಥದ್ದು. ಓಕೆ, ಆದ್ದರಿಂದ ಇದು ಸುದ್ದಿ ಇರುವಂಥದ್ದು. ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಡ್ ಟ್ರೈನಿಂಗ್ ಏರ್ಕ್ರಾಫ್ಟ್. ಓಕೆ, ಟ್ರೈನರ್ ಏರ್ಕ್ರಾಫ್ಟ್. ಹಾಗಾದರೆ ಇದರ ಕೆಲವೊಂದು ಫೀಚರ್ಸ್ ನೋಡೋದಾದರೆ ಇಬ್ಬರು ಕೇವಲ 2 ಸೀಟ್ಸ್ಗಳು, ಇಬ್ಬರು ಕೂತ್ಕೋಬೋದು. ಹೌದಾ, ದೆನ್ ಇದನ್ನು ಡೆವಲಪ್ ಮಾಡಿದ್ದು ಯಾರು? ದಿಸ್ ಇಸ್ ಡೆವಲಪ್ಡ್ ಬೈ CSIR. ಓಕೆ, ಸಾರಿ, CSIR NAL. Okay, what it is? CSIR is a Council of Scientific and Industrial Research. Sorry, Council of Scientific and Industrial Research. Sorry, research. Okay, then with what I can say, National Institute of National Aerospace Laboratories. National Aerospace Laboratories. ಇವರು ಯಾರು? ವಿಚ್ ಇಸ್ ಡೆವಲಪ್ಡ್ ಬೈ ಯಾರು? ಇದನ್ನು ಹಂಸ NGನ ಡೆವಲಪ್ ಮಾಡಿದವರು. ದಟ್ ಈಸ್ ಡೆವಲಪ್ಡ್ ಬೈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ವಿತ್ ದ ಕೊಲಾಬರೇಷನ್ ಆಫ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್. ಇವರು ಇದನ್ನು ಡೆವಲಪ್ ಮಾಡಿರುವಂಥದ್ದು. ಹೌದಾ, ದೆನ್ ದಿಸ್ ಇಸ್ ಹ್ಯಾವಿಂಗ್ ಸ್ಪೆಷಾಲಿಟಿ ದಟ್ ಹಂಸ NG ಏನು ಫೆಸಿಲಿಟಿ ಹೊಂದಿದೆ? ವಿಚ್ ಇಸ್ ಹ್ಯಾವಿಂಗ್ ಎಂಜಿನ್ ಯಾವ ಎಂಜಿನನ್ನು ಹೊಂದಿದೆ? ದಟ್ ಈಸ್ ರೋಟ್ಯಾಕ್ಸ್ ಡಿಜಿಟಲ್ ಕಂಟ್ರೋಲ್ ಎಂಜಿನನ್ನು ಹೊಂದಿರುವಂಥದ್ದು. ಓಕೆ, ದಿಸ್ ಇಸ್ ದ ಸ್ಪೆಷಲ್ ಫೀಚರ್ ಆಫ್ ಹಂಸ NG, ಡಿಜಿಟಲ್ ಕಂಟ್ರೋಲ್ ಎಂಜಿನನ್ನು ಹೊಂದಿರುವಂಥದ್ದು. ಹೌದಾ, ದೆನ್ ಈ NAL ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಂತ ಹೇಳ್ತೀವಿ. ವಿಚ್ ಇಸ್ ಸ್ಟಾರ್ಟೆಡ್ ಇನ್ ದ ಇಯರ್ ಆಫ್ 1959. 1959ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ವಿಚ್ ಇಸ್ ಸ್ಟಾರ್ಟೆಡ್ ಬೈ CSIR. ವಾಟ್ ಇಟ್ ಇಸ್? CSIR ಇಸ್ ಅ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನೋರು ಇದನ್ನು ಆರಂಭ ಮಾಡಿರುವಂಥದ್ದು. ಹೌದಾ, ದೆನ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ದಿಸ್ ಇಸ್ ರಿಲೇಟೆಡ್ ಟು ಸಿವಿಲಿಯನ್ ಏರ್ಕ್ರಾಫ್ಟ್ನ ಡಿಸೈನ್ ಮಾಡೋದಕ್ಕೆ, ಸಿವಿಲಿಯನ್ ಏರ್ಕ್ರಾಫ್ಟ್ಸ್ ಡಿಸೈನ್ ಮಾಡೋದಕ್ಕೆ ಸಂಬಂಧಿಸಿರುವಂಥದ್ದು. ಹೌದಾ, ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಯಾರ ಕೊಲಾಬ್ರೇಷನಲ್ಲಿ ಕೆಲಸ ಮಾಡುತ್ತೆ ಅಂದರೆ ವಿಚ್ ಇಸ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ ಏನು ಹೇಳ್ತೀವಿ. ವಿಚ್ ವರ್ಕ್ಸ್ ಅಂಡರ್ ದ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಓಕೆ,
ಇವ್ರನ್ನ ಅಂಡರ್ ಅಂತ ಕೆಲಸವನ್ನು ಮಾಡುತ್ತದೆ. ಇಸ್ರೋಗೂ ಕೂಡ ಕೆಲಸವನ್ನು ಮಾಡುತ್ತೆ ಇದು, ಹೌದಾ. ದೆನ್ DRDO ಕೂಡ ಕೂಡ ಅವರ ಕೊಲಾಬ್ರೇಷನಲ್ಲಿ ಕೆಲಸವನ್ನು ಮಾಡುತ್ತೆ. ದಟ್ ಈಸ್ ರಿಲೇಟೆಡ್ ಟು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ. ಇದನ್ನು ಡೆವಲಪ್ ಮಾಡಿದ ಯಾರು? CSIR NAL, ದಟ್ ಈಸ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಕೊಲಾಬ್ರೇಷನ್ನೊಂದಿಗೆ ಇದನ್ನು ಯಾವುದು ಹನ್ಸಾ NG ಡೆವಲಪ್ ಮಾಡಿರುವಂಥದ್ದು. ಇಷ್ಟು ಗೊತ್ತಿದೆ, ಸಾಕು ಅನ್ಕೊಂಡೆ. ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ಲಿ ಡೆವಲಪ್ಡ್ ಟ್ರೈನಿಂಗ್ ಏರ್ಕ್ರಾಫ್ಟ್. ಓಕೆ, ನೆಕ್ಸ್ಟ್ ಆರ್ಟಿಕಲ್ ಇಂಡಿಯಾ ಗ್ಲೋಬಲ್ ಫೋರಮ್ ಅಂತ ಕರೀತೀವಿ. ಓಕೆ, ಏನಿದು ಇಂಡಿಯಾ ಗ್ಲೋಬಲ್ ಫೋರಮ್? ದಿಸ್ ಇಸ್ ಅ ಎನ್ವಲ್ ಸಮಿಟ್. ಇತ್ತೀಚೆಗೆ ಇಂಡಿಯಾ ಗ್ಲೋಬಲ್ ಫೋರಮ್ನ ಎನ್ವಲ್ ಸಮಿಟ್ ಸುದ್ದಿಯಲ್ಲಿರೋದಕ್ಕೆ ಕಾರಣ ಎನ್ವಲ್ ಸಮಿಟ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿತ್ತು. ಓಕೆ, ಬೆಂಗಳೂರಿನಲ್ಲಿ ನಡೀತಾ ಇದೆ. ಓಕೆ, ಯಾಕೆಂದರೆ ವಿಚ್ ಈಸ್ ಗುಂಟು ಹೇಳಿ 7 to 8 ಮಾರ್ಚ್ ನಡೀತಾ ಇರುವಂಥದ್ದು, ಹೌದಾ. ಇಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಏನು ಗ್ಲೋಬಲ್ ಫಾರಮ್, ಇಂಡಿಯಾ ಗ್ಲೋಬಲ್ ಫಾರಮ್ ಯಾಕೆ ಮಾಡಿರುವಂಥದ್ದು? ದಿಸ್ ಇಸ್ ರಿಲೇಟೆಡ್ ಟು ಯಂಗ್ ಯೂತ್ಸ್ ಅಂತ ಏನು ಹೇಳ್ತೀವಿ, ಯೂತ್ಸ್ಗೆ ಹೆಲ್ಪ್ ಮಾಡೋ ಉದ್ದೇಶಕ್ಕೆ. ಏನು ಯಾವುದಕ್ಕೆ ಹೆಲ್ಪ್ ಮಾಡ್ತಾರೆ? ದಟ್ ಈಸ್ ಎಂಟರ್ಪ್ರಿನರ್ಶಿಪ್ ಮಾಡೋದಕ್ಕಾಗಿರ್ಬೋದು, ಹೌದಾ. ದೆನ್ ಗ್ಲೋಬಲ್ ಇಶ್ಯೂಸ್, ಓಕೆ, ಸಮ್ ಇಂಪಾರ್ಟೆಂಟ್ ಇಶ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಈ ಗ್ಲೋಬಲ್ ಫಾರಮನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಟು ಅಡ್ರೆಸ್ ದ ಗ್ಲೋಬಲ್ ಮೇಜರ್ ಇಶ್ಯೂಸನ್ನು ಅಡ್ರೆಸ್ ಮಾಡೋದಕ್ಕೆ ಈ ಗ್ಲೋಬಲ್ ಫಾರಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ದೆನ್ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ಅಂತಂದರೆ, ಏನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಮುಖ್ಯ ಟಾಪಿಕ್ ಅಂತಂದರೆ ದಟ್ ಈಸ್ ರಿಲೇಟೆಡ್ ಟು ಸ್ಟಾರ್ಟ್ಅಪ್ಸ್. ಓಕೆ, ಸ್ಟಾರ್ಟ್ಅಪ್ಸ್ಗೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಚರ್ಚೆ ಮಾಡ್ತಿರುವಂಥದ್ದು, ಹೌದಾ. ದೆನ್ ಯೂನಿಕಾರ್ನ್ಸ್ ಅಂತ ಹೇಳ್ತೀವಿ. ಓಕೆ, ಇದ್ರ ಬಗ್ಗೆ ಕೂಡ ಚರ್ಚೆ ಸಾಕಷ್ಟು ಆಗಿರುತ್ತದೆ ಇಲ್ಲಿ ಇಂಡಿಯಾ ಗ್ಲೋಬಲ್ ಫಾರಮಲ್ಲಿ. ಇದು ಎಲ್ಲಿ ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ಸ್ಲೈನೆಕ್ಸ್ ಎಕ್ಸಸೈಸ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವ ದೇಶಗಳ ಮಧ್ಯೆ ನಡೀತಾ ಅನ್ನೋದು. ಯಾಕೆಂದರೆ ಎಕ್ಸಸೈಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿವೆ ಆಲ್ರೆಡಿ. ಓಕೆ, ಇದು ನಡೀತಾ ಇರೋದು ಭಾರತ, ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ನಡೀತಾ ಇರ್ತದೆ. ಚಿತ್ರದಲ್ಲಿ ಕೂಡ ಇಂಡಿಯನ್ ನೇವಿ ಪಾಲ್ಗೊಳ್ತಾ ಇದೆ, ಶ್ರೀಲಂಕಾ ನೇವಿ ಪಾಲ್ಗೊಳ್ತಿರುತ್ತದೆ. ದಿಸ್ ಇಸ್ ಮೆರಿಟೈಮ್ ಸ್ಲೈನೆಕ್ಸ್ ಎಕ್ಸಸೈಸ್ 20. ಓಕೆ, ಆಫ್ ಡ್ರಂಕು. ಓಕೆ, ಇಲ್ಲಿ ನೋಡೋದಾದರೆ ಇಲ್ಲಿ ಸ್ಲೈನೆಕ್ಸ್ ಇದರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತಾ ಹೋಗೋದಾದರೆ ಇದರಲ್ಲಿ ಏನು ಹಾರ್ಬರ್ ಪೇಜ್ ನಡೀತಾ ಇರುವಂಥದ್ದು. ಹಾರ್ಬರ್ ಪೇಜ್, ಓಕೆ, ಎಲ್ಲಿ ನಡೀತಾ ಇದೆ ನೋಡ್ತಾ ಹೋದರೆ ಹಾರ್ಬರ್ ಪೇಜ್ ನಡೀತಾ ಇರುವಂಥದ್ದು ವಿಶಾಖಪಟ್ಟಣದಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೀತಾ ಇರುವಂಥದ್ದು. ದೆನ್ ಸಿ ಪೇಜ್ ಎಲ್ಲಿ ನಡೀತೆ? ಬಂಗಾಳ ಕೊಲ್ಲಿಯಲ್ಲಿ ನಡೀತೆ. ಓಕೆ, ಇದರಲ್ಲಿ 2 ಭಾಗಗಳಿವೆ, ಹಾರ್ಬರ್ ಪೇಜ್ ಆ್ಯಂಡ್ ಸಿ ಪೇಜ್. ಓಕೆ, ಇವೆರಡು ಎಲ್ಲಿ ನಡೀತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಕೆಲವೊಂದು ರೀಸೆಂಟಾಗಿ ನ್ಯೂಸಲ್ಲಿರುವಂಥ ಕೆಲವೊಂದು ಏನು ಎಕ್ಸಸೈಸ್ಗಳನ್ನ, ವ್ಯಾಯಾಮಗಳನ್ನು ನೋಡ್ತಾ ಹೋದರೆ ವಾಯುಶಕ್ತಿ. ಓಕೆ, ವಾಯುಶಕ್ತಿ ಅಂತ ಕರೀತೀವಿ. ವಾಯುಶಕ್ತಿ ಯಾವ ದೇಶಗಳ ಮಧ್ಯೆ? ದಿಸ್ ಇಸ್ ಇಂಡಿಯನ್ ಏರ್ಫೋರ್ಸ್ ಮಾತ್ರ ಪಾಲ್ಗೊಳ್ತಿರುವಂಥದ್ದು, ವಿಚ್ ಇಸ್ ಹೆಲ್ಡ್ ಇನ್ ರಾಜಸ್ಥಾನ್. ಓಕೆ, ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಎಕ್ಸಸೈಸ್ ಇಸ್ ಈಸ್ಟರ್ನ್ ಬ್ರಿಡ್ಜ್ ಎಲ್ಲಿ ನಡೀತಾ ಇದೆ? ಓಕೆ, ಯಾವ ದೇಶಗಳ ಮಧ್ಯೆ ನಡೀತಾ ಇದೆ? ದಿಸ್ ಇಸ್ ಹ್ಯಾಪನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಓಮನ್ ದೇಶಗಳ ಮಧ್ಯೆ ನಡೀತಾ ಇರುವಂಥದ್ದು. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ಕೋಬ್ರಾ ವಾರಿಯರ್ ಎಕ್ಸಸೈಸ್. ಕೋಬ್ರಾ ವಾರಿಯರ್ ಯಾವ ದೇಶಗಳ ಮಧ್ಯೆ? ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ UK. ಕೋಬ್ರಾ ವಾರಿಯರ್, ಹೌದಾ. ದೆನ್ ನೆಕ್ಸ್ಟ್ ನೋಡೋದಾದರೆ ಧರ್ಮಗಾಡಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಧರ್ಮಗಾಡಿ ವಿಚ್ ಈಸ್ ಹ್ಯಾಪನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಜಪಾನ್ ದೇಶಗಳ ಮಧ್ಯೆ ನಡೀತಾ ಇರುತ್ತೆ. ಇಷ್ಟು ಗೊತ್ತಿದೆ. ರೀಸೆಂಟಾಗಿ ನ್ಯೂಸ್ಲಿರುತ್ತೆ ಸಾಕಷ್ಟು ಎಕ್ಸಸೈಸ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು, ಯಾಕೆಂದರೆ ಯಾವ ದೇಶಗಳ ಮಧ್ಯೆ ನಡೀತಾ ಇರೋದು ನೇರವಾಗಿ ಪ್ರಶ್ನೆ ಆಗುತ್ತೆ, ಮತ್ತು ಪ್ಲೇಸಸ್ ಕೂಡ ಎಲ್ಲಿ ನಡೀತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಕೆನಡಾ FTA ಟಾಕ್ಸ್. ವಾಟ್ ಇಟ್ ಈಸ್ FTA ಅಂದರೆ? FTA is a free trade agreement ಅಂತ ಕರಿತೀವಿ. ಓಕೆ, ವಾಟ್ ಇಟ್ ಈಸ್? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿಬೇಕು. ಓಕೆ, ಇದನ್ನು ಕೇವಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಲ್ಲ, ಇದಕ್ಕೆ ಇನ್ನೊಂದು ಕೂಡ ಹೆಸರಿದೆ. ವಾಟ್ ಇಟ್ ಈಸ್? CEPA ಅಂತ ಕರಿತೀವಿ. ವಾಟ್ ಇಸ್ ದ ಫುಲ್ ಫಾರ್ಮ್? CEPA is nothing but that is comprehensive economic partnership agreement ಅಂತ ಕರಿತೀವಿ. ಓಕೆ, ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ದಟ್ ಫುಲ್ ಫಾರ್ಮ್ ಕೇಳೋ ಚಾನ್ಸಸ್ ಇದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ CEPA ಫುಲ್ ಫಾರ್ಮ್ ಗೊತ್ತಿರಬೇಕು. ಓಕೆ, ದೆನ್ ಇಲ್ಲಿ ಭಾರತ ಮತ್ತು ಕೆನಡಾಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಓಕೆ, ದಿಸ್ ಇಸ್ ಅ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್. ಓಕೆ, 2 ದೇಶಗಳು ಬೈಲ್ಯಾಟರಲ್ ಅಂತ ಯಾವಾಗ ಕರಿತೀವಿ? 2 ದೇಶಗಳು ಒಪ್ಪಂದದೊಂದಿಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ದಟ್ ಈಸ್ ಆ್ಯಂಡ್ ಬೈಲ್ಯಾಟರಲ್ ಅಗ್ರಿಮೆಂಟ್, ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಈ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ ಭಾರತ ಮಾಡ್ಕೋತಾ ಇತ್ತು ಅಂದರೆ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದ ಏನು ಟ್ಯಾರಿಫ್ಸನ್ನು ಎಲಿಮಿನೇಟ್ ಮಾಡಿದ್ರೆ ನಮ್ಮ ಎಕ್ಸ್ಪೋರ್ಟ್ಗೆ, ಟ್ರೇಡ್ ಎಕ್ಸ್ಪೋರ್ಟ್ಗೆ ಅಥವಾ
ಓಕೆ, ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಎರಡಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನೋದು ಭಾರತದ ಉದ್ದೇಶವಾಗಿರುವಂಥದ್ದು. ಓಕೆ, ಹಾಗಾದರೆ ನಾವು ಚೀನಾಕ್ಕೆ ಏನೇನು ಎಕ್ಸ್ಪೋರ್ಟ್ ಮಾಡ್ತೀವಿ? ಭಾರತದಿಂದ ಚೀನಾಕ್ಕೆ ನಾವು ಏನೇನು ಕೆನಡಾಕ್ಕೆ ನಾವು ಏನೇನು ಎಕ್ಸ್ಪೋರ್ಟ್ ಮಾಡ್ತೀವಿ? ಭಾರತ ಕೆನಡಾಕ್ಕೆ ಏನೇನು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ ಆರ್ಗ್ಯಾನಿಕ್ ಕೆಮಿಕಲ್ಸ್ ಆಗಿರ್ಬೋದು. ಓಕೆ, ಆರ್ಗ್ಯಾನಿಕ್ ಕೆಮಿಕಲ್ಸ್, ದೆನ್ ಇಂಪಾರ್ಟೆಂಟ್ ಈಸ್ ಫಾರ್ಮಾಸ್ಯೂಟಿಕಲ್ಸ್, ಔಷಧಿ ವ್ಯವಸ್ಥೆಗಳು. ಓಕೆ, ಔಷಧಿಯ ಏನು ಕಾಂಪೋಸಿಟ್ ಮಟೀರಿಯಲ್ಸ್ ಅದಾವಲ್ಲ ಅವೆಲ್ಲ ಫಾರ್ಮಾಸ್ಯೂಟಿಕಲ್ಸ್ನ ಎಕ್ಸ್ಪೋರ್ಟ್ ಮಾಡುವಂಥದ್ದಾಗಿರ್ಬೋದು. ಹೌದಾ? ನೆಕ್ಸ್ಟ್ ನೋಡೋದಾದ್ರೆ ಬಟ್ಟೆಗಳು, ಟೆಕ್ಸ್ಟೈಲ್ಸ್, ಬಟ್ಟೆಯನ್ನು ಎಕ್ಸ್ಪೋರ್ಟ್ ಮಾಡುವಂಥದ್ದಾಗಿರ್ಬೋದು. ಹೌದಾ? ಐರನ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಸ್ಟೀಲ್ ಎಕ್ಸ್ಪೋರ್ಟ್. ದೀಸ್ ಆರ್ ದ ಇಂಪಾರ್ಟೆಂಟ್ ಮಟೀರಿಯಲ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋರ್ಟ್ ಟು ಕೆನಡಾ ಫ್ರಮ್ ಇಂಡಿಯಾ. ಓಕೆ, ದೆನ್ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಏನೇನು ಇಂಪೋರ್ಟ್ ಮಾಡ್ಕೊತೀವಿ ನಾವು? ಓಕೆ, ಇಂಪೋರ್ಟ್ ಏನು ಕೆನಡಾದಿಂದ ಇಂಪೋರ್ಟ್ ಮಾಡ್ಕೊಂತ ಏನೇನು ಇಂಪೋರ್ಟ್ ಮಾಡ್ಕೋ? ವೆಜಿಟೇಬಲ್ಸ್ ಆಗಿರ್ಬೋದು, ದೆನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಓಕೆ, ಭಾರತ ಮುಖ್ಯವಾಗಿ ಇಂಪೋರ್ಟ್ ಮಾಡ್ಕೊತದೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನಾವು ಇದು ಕೂಡ ಪ್ರಶ್ನೆ ಆಗಿರೋದು, ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಅದು ಸ್ಪೆಸಿಫಿಕ್ ಆಗಿ ನಿಮ್ಗೆ ಗೊತ್ತಿರಬೇಕು. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಭಾರತದ ಏನು ವ್ಯಾಪಾರ ವಹಿವಾಟಿನಲ್ಲಿ ಇದು ಯಾವುದು? ಕೆನಡಾದ ಸ್ಥಾನ 31ನೇ ಸ್ಥಾನದಲ್ಲಿ, 31st 31ನೇ ಸ್ಥಾನದಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಭಾರತದಲ್ಲಿ ವ್ಯಾಪಾರ ವಹಿವಾಟು ಅಂತ ಏನು ಕರಿತೀವಿ ಅದರಲ್ಲಿ 31ನೇ ಸ್ಥಾನದಲ್ಲಿ ಕೆನಡಾ ದೇಶ. ಓಕೆ, ಇಷ್ಟು ಗೊತ್ತಿದೆ, ಸಾಕು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ರಿಪೋರ್ಟ್ ಇಂಡಿಯಾ ಆ್ಯಡ್ಸ್. ರಿಪೋರ್ಟ್ ಇತ್ತೀಚಿನ ಒಂದು ವರದಿ ಮಾಡಿದೆ, ಏನು 10 ಗಿಗಾವ್ಯಾಟ್ ಸೋಲಾರ್ ಕೆಪಾಸಿಟಿನ ನಾವು 2021ರಲ್ಲಿ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ ಅಂತ ವರದಿಯನ್ನು ಮಾಡಿರುವಂಥದ್ದು. ಹೌದಾ? ಇಲ್ಲಿ ಈ ರಿಪೋರ್ಟನ್ನು ವರದಿ ಮಾಡಿದವರು ಯಾರು? ದಿಸ್ ಇಸ್ ರಿಪೋರ್ಟ್ ರಿಲೀಸ್ಡ್ ಬೈ ಮರ್ಕೂಮ್ ಇಂಡಿಯಾ ರಿಸರ್ಚ್. ಇವರು ವರದಿಯನ್ನು ಮರ್ಕೂಮ್ ಇಂಡಿಯಾ ರಿಸರ್ಚ್ ಈ ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಹೌದಾ? ದೆನ್ 2021ರಲ್ಲಿ ಸುಮಾರು 10 ಗಿಗಾವ್ಯಾಟ್ ಇನ್ಕ್ರೀಸ್ ಆಗಿ ಅಂತ ಹೇಳಿದ್ದಾರೆ. 10 ಗಿಗಾವ್ಯಾಟ್. ಹೌದಾ? ಇದು 2020ಕ್ಕೆ ಕಂಪೇರ್ ಮಾಡಿದ್ರೆ 2020ರಲ್ಲಿ ಎಷ್ಟು ಇನ್ಕ್ರಿಮೆಂಟ್ ಆಗಿತ್ತು? 2020ರಲ್ಲಿ ವಿ ಆರ್ ಇನ್ಕ್ರೀಸ್ ವಿಚ್ ಇಸ್ ಅರೌಂಡ್ 2020ರಲ್ಲಿ ನಾವೆಷ್ಟು ಇನ್ಕ್ರಿಮೆಂಟ್ ಮಾಡ್ಕೋದಿರುತ್ತೆ ಅಂದರೆ ವಿಚ್ ಈಸ್ ಅರೌಂಡ್ 3.2 ಗಿಗಾವ್ಯಾಟ್. ಕೇವಲ ನಮ್ಮ ಸಾಮರ್ಥ್ಯ 3.2 ಗಿಗಾವ್ಯಾಟ್. 2019ಕ್ಕೆ ಹೋಲಿಸಿದ್ರೆ 3.2 ಗಿಗಾವ್ಯಾಟ್ ಇನ್ಕ್ರಿಮೆಂಟ್ ಆಗಿರುವಂಥದ್ದು. 2021ರಲ್ಲಿ ಎಷ್ಟಾಗಿದೆ ಅಂದರೆ ವಿಚ್ ಈಸ್ ಇನ್ಕ್ರೀಸ್ ಅರೌಂಡ್ 10 ಗಿಗಾವ್ಯಾಟ್. ಓಕೆ, 10 ಗಿಗಾವ್ಯಾಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಲಾಗಿದೆ. ಹಾಗಾದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿರುವಂಥದ್ದು? ವಿಚ್ ಈಸ್ ಇನ್ಕ್ರೀಸ್ ಅರೌಂಡ್ I think, okay, which is which is increased around here, one second, just a second. Which is increased around 2.2%. Which is increased around 2.2%. ಅಂದರೆ 2020ಕ್ಕೆ ಹೋಲಿಸಿದರೆ 2021ಕ್ಕೆ 10 ಗಿಗಾವ್ಯಾಟ್ ಇನ್ಕ್ರೀಸ್ ಆಗಿರೋದ್ರಿಂದ 212% ಇನ್ಕ್ರೀಸ್ ಆಗಿದೆ ಅಂತ ಈ ರಿಪೋರ್ಟ್ನಲ್ಲಿ ವರದಿಯನ್ನು ಮಾಡಿರುವಂಥದ್ದು. ಓಕೆ, ಹಾಗಾದರೆ ಭಾರತದ ಒಟ್ಟು ಇಂಡಿಯಾ ಪ್ರೊಡ್ಯೂಸ್ ಮಾಡಿರುವಂಥ ಒಟ್ಟು ಸೋಲಾರ್ ಎನರ್ಜಿ ಎಷ್ಟು? ಸೋಲಾರ್ ಎನರ್ಜಿ, ಓಕೆ, ಅಕಾರ್ಡಿಂಗ್ ಟು 2021 ರಿಪೋರ್ಟ್ 2021 ವರದಿಯ ಪ್ರಕಾರ ಭಾರತ ಪ್ರೊಡ್ಯೂಸ್ ಮಾಡುತ್ತಿರುವಂಥ ಒಟ್ಟು ಎನರ್ಜಿ ಅಂತಂದರೆ ವಿಚ್ ಈಸ್ ಅರೌಂಡ್ 49 ಗಿಗಾವ್ಯಾಟ್. 2021 ಡಿಸೆಂಬರ್ವರೆಗೆ ವರದಿ ನೋಡಿದ್ರೆ ಭಾರತ 49 ಗಿಗಾವ್ಯಾಟ್ ಸೋಲಾರ್ ಎನರ್ಜಿ, ಸೌರಶಕ್ತಿಯ ಮುಖಾಂತರ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅನ್ನೋದು ಇತ್ತೀಚಿನ ವರದಿ ಹೇಳುತ್ತದೆ. ಹಾಗಾದರೆ ಟಾಪ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಯಾರು? ಟಾಪ್ ಪ್ರೊಡ್ಯೂಸಿಂಗ್ 3 ಸ್ಟೇಟ್ಸ್ ಯಾವ್ದಂದರೆ ವಿಚ್ ಈಸ್ ಬೈ ರಾಜಸ್ಥಾನ್. ಓಕೆ, ದೆನ್ ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ರಾಜಸ್ಥಾನ ಆದಮೇಲೆ ಕರ್ನಾಟಕ. ಓಕೆ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. 3ನೇ ಸ್ಥಾನದಲ್ಲಿರುವಂಥದ್ದು ಆಂಧ್ರ ಪ್ರದೇಶ್. ಓಕೆ, ಈ 2021 ವರದಿಯಲ್ಲಿ ಕೇವಲ ರಾಜಸ್ಥಾನ ಒಂದೇ 10 ಗಿಗಾವ್ಯಾಟ್ 2021ಕ್ಕೆ ಇನ್ಕ್ರೀಸ್ ಆಗಿದೆ ಅಂದರೆ ಕೇವಲ ರಾಜಸ್ಥಾನ ಒಂದೇ ರಾಜ್ಯ 2021ರಲ್ಲಿ ವಿಚ್ ಇನ್ಕ್ರೀಸ್ ಅರೌಂಡ್ 4.5 ಗಿಗಾವ್ಯಾಟ್. ಕೇವಲ ರಾಜಸ್ಥಾನದಲ್ಲಿ ಮಾತ್ರ 4.5 ಗಿಗಾವ್ಯಾಟ್ ಇನ್ಕ್ರೀಸ್ ಆಗಿರುವಂಥದ್ದು. ರಿಮೈನಿಂಗ್ 5.5 ಗಿಗಾವ್ಯಾಟ್. ಓಕೆ, ಫ್ರಮ್ ಅದರ್ ಸ್ಟೇಟ್ಸ್. 5.5 ಗಿಗಾವ್ಯಾಟ್ಸ್ ಫ್ರಮ್ ಅದರ್ ಸ್ಟೇಟ್ಸ್. ಇಷ್ಟು ಗೊತ್ತಿದೆ, ಸಾಕು ಅನ್ಕೋತೆ. ನೆಕ್ಸ್ಟ್ ಆರ್ಟಿಕಲ್. ಓಕೆ, ಸೋಲಾರ್ ಪ್ರೊಡಕ್ಷನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಯಾವ ಸ್ಟೇಟ್ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್. ಓಕೆ, ಇಲ್ಲಿ ರೀಸೆಂಟ್ ಡೆವಲಪ್ಮೆಂಟ್ಸ್ ಪ್ರಕಾರ ತುಮಕೂರಿನಲ್ಲಿ ಪಾವಗಡದಲ್ಲಿರುವಂಥ ಸೋಲಾರ್ ಪಾರ್ಕ್ ಲಾರ್ಜೆಸ್ಟ್ ಪಾರ್ಕ್ ಆಗಿತ್ತು. ಇತ್ತೀಚೆಗೆ ರಾಜಸ್ಥಾನದಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ಆಗಿದೆ. ಅದು ಕೂಡ ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಪಾವಗಡ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಪಾವಗಡ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು SDAಯಲ್ಲಿ ನೇರವಾಗಿ ಪ್ರಶ್ನೆ ಆಗಿದೆ. SDA ನೇರವಾಗಿ ಕೇಳುವಂಥದ್ದು. ಹಾಗಾಗಿ ಪಾವಗಡ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ಜಸ್ಟ್ ಡಾಕ್ಯುಮೆಂಟ್. ಓಕೆ, ದೆನ್ ಪಾವಗಡನಲ್ಲಿರುವಂಥ ಸೋಲಾರ್ ಪಾರ್ಕ್ ಇದೆ ಪ್ರೊಡ್ಯೂಸ್ ಮಾಡುವಂಥ ಒಟ್ಟು
ಕೆಪಾಸಿಟಿ ಎಷ್ಟು, ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಲುಕ್ ಓಕೆ. ನೆಕ್ಸ್ಟ್ ಸ್ಟಾರ್ಟ್. ಪರ್ ಕ್ಯಾಪಿಟಾ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನು, ತಲಾ ನಿವ್ವಳ ರಾಜ್ಯದ ದೇಶೀಯ ಉತ್ಪನ್ನ ಏನು, ಈ ರಿಪೋರ್ಟ್ NSDP ಪರ್ ಕ್ಯಾಪಿಟಾ ಅಂತ ಕರಿತೀವಿ. ಓಕೆ, ಈ ರಿಪೋರ್ಟ್ ಇತ್ತೀಚೆಗೆ ವರದಿಯನ್ನು ಮಾಡಿರುತ್ತದೆ. ಇದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಡಿಕೇಡಲ್ಲಿ ಫಸ್ಟ್ ಫ್ರಮ್ ದ ಇಯರ್ ಆಫ್ 2011 to 12, ಇಲ್ಲಿಂದ 2021 to 22, ಈ 10 ವರ್ಷದಲ್ಲಿ ಹೈಯೆಸ್ಟ್ ನಿವ್ವಳ ರಾಜ್ಯದ ದೇಶೀಯ ಉತ್ಪನ್ನದಲ್ಲಿ ನಿವ್ವಳ ಉತ್ಪನ್ನ ಅಂತ ಕರಿತೀವಿ ಪರ್ ಕ್ಯಾಪಿಟಾ ಇನ್ಕಮ್. ಓಕೆ, ಆ ದೇಶದ ಪಾಪ್ಯುಲೇಷನ್ ಟೋಟಲ್ ಏನು ಆ ದೇಶದ ರಾಜ್ಯದ ಇನ್ಕಮ್ ಇದೆಯಲ್ಲ ಅದಕ್ಕೆ ಟೋಟಲ್ ಪಾಪ್ಯುಲೇಷನ್ ಡಿವೈಡ್ ಮಾಡಿದಾಗ ಪರ್ ಕ್ಯಾಪಿಟಾ ಇನ್ಕಮ್ ಬರುವಂಥದ್ದು. ಹೌದಾ? ಹಾಗಾದರೆ ಈ 10 ವರ್ಷದ ಒಂದು ಡಿಕೇಡ್ನಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು ದಟ್ ಈಸ್ ತೆಲಂಗಾಣ ರಾಜ್ಯ ಮೊದಲ ಸ್ಥಾನದಲ್ಲಿ. ಹೌದಾ? ಹಾಗಾದರೆ ಈ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ದಿಸ್ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ದಟ್ ಈಸ್ MOSPI, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು ಈ ವರದಿಯನ್ನು ಕೊಟ್ಟಿರುವಂಥದ್ದು. ಈ ವರದಿ ಪ್ರಕಾರ ತೆಲಂಗಾಣ ಮೊದಲ ಸ್ಥಾನದಲ್ಲಿ. ಹಾಗಾದರೆ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಇಸ್ ದ ಸ್ಟೇಟ್ ವಿಚ್ ಈಸ್ ಹ್ಯಾವಿಂಗ್ ಗ್ರೇಟರ್ ದ್ಯಾನ್ 1 crore ಪಾಪ್ಯುಲೇಷನ್, 1 ಕೋಟಿ ಪಾಪ್ಯುಲೇಷನ್ಗಿಂತ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯಗಳಲ್ಲಿ ತೆಲಂಗಾಣ ಮೊದಲ ಸ್ಥಾನದಲ್ಲಿ. ಓಕೆ, ಒಂದು ಡಿಕೇಡಲ್ಲಿ ಇದು ವರದಿಯನ್ನು ಕೊಟ್ಟಿರುವಂಥದ್ದು. ಓಕೆ, ಆ್ಯಂಡ್ ದೆನ್ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ವಿತೌಟ್ ಕನ್ಸಿಡರೇಷನ್ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವಂಥ ರಾಜ್ಯ ಗೋವಾ. ಓಕೆ, ಇಲ್ಲಿ ಏನು ಇದು ಕೇವಲ 18 ಲಕ್ಷ ಪಾಪ್ಯುಲೇಷನ್ ಹೊಂದಿದೆ. ಗೋವಾ 18 ಲಕ್ಷ ಪಾಪ್ಯುಲೇಷನ್ ಹೊಂದಿರೋದ್ರಿಂದ ಆ ರಾಜ್ಯದ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಮೇನ್ ಇಸ್ ಟೂರಿಸಂ ಸೆಕ್ಟರ್ ಹೈಯೆಸ್ಟ್ ಡೆವಲಪ್ ಆಗಿರುವಂಥದ್ದು ಆ ರಾಜ್ಯದಲ್ಲಿ. ದೆನ್ ಇಲ್ಲಿ ಏನು NSDP ಅಂತ ಹೇಳಿದ್ರೆ, ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಏನು ಪರ್ ಕ್ಯಾಪಿಟಲ್ ಇನ್ಕಮ್, ದಟ್ ಈಸ್ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳುವಂಥದ್ದು. ದೆನ್ ಇಲ್ಲಿ 2011-12 ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಏನು ಈ 2011-12 ತೆಲಂಗಾಣದ ಒಟ್ಟು ಎಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿತ್ತು ಅಂದರೆ ಇನ್ ದ ಇಯರ್ ಆಫ್ 2011 and 12 ಎಷ್ಟಿತ್ತು ಅಂದರೆ ವಿಚ್ ಈಸ್ ಅರೌಂಡ್ 3,59,434. ಓಕೆ, ದಿಸ್ ಇಸ್ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ತೆಲಂಗಾಣ. ಓಕೆ, ತೆಲಂಗಾಣದಲ್ಲಿ ವಾಸಿಸುವಂಥ ಒಬ್ಬ ವ್ಯಕ್ತಿಯ ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ಆ ವರ್ಷದ ಪರ್ ಕ್ಯಾಪಿಟಲ್ ಇನ್ಕಮ್ ಒಂದು ವರ್ಷಕ್ಕೆ ಏನಂತಂದರೆ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಯ ಇನ್ಕಮ್ ಇದೆ. ಇಲ್ಲಿ ತೆಲಂಗಾಣದಲ್ಲಿ ವಾಸಿಸುವಂಥ ವ್ಯಕ್ತಿಯ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಹಾಗಾದರೆ ಇನ್ನು 2021-22 ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಾಗಿದೆ ಅಂತಂದರೆ ವಿಚ್ ಈಸ್ ರೇಸ್ ಟು 11,54,860 rupees, ವಿಚ್ ಈಸ್ ಇನ್ಕ್ರೀಸ್ಡ್ ಅರೌಂಡ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ದಿಸ್ ಇಸ್ ರೇಸ್ ಟು 31.12% ರೇಸ್ ಆಗಿರುವಂಥದ್ದು ಇನ್ ದ ಟರ್ಮ್ ಆಫ್ 10 years. ಓಕೆ, ಈ ಗ್ರೋತ್ ಕಂಡಿರುತ್ತದೆ ಹೈಯೆಸ್ಟ್ ಸ್ಥಾನದಲ್ಲಿ ತೆಲಂಗಾಣ ರಾಜ್ಯದ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ವರದಿಯನ್ನು ರಿಲೀಸ್ ಮಾಡಿದವರು ಯಾರು? ದಿಸ್ ಇಸ್ ರಿಲೀಸ್ ಬೈ MOSPI, ದಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು ಈ ವರದಿಯನ್ನು ರಿಲೀಸ್ ಮಾಡುತ್ತದೆ. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ಇಂಡಿಯಾಸ್ ಫಸ್ಟ್ FSRU. ವಾಟ್ ಇಟ್ ಈಸ್ FSRU ಅಂದರೆ FSRU ಇಸ್ ನಥಿಂಗ್ ಬಟ್ ದಿಸ್ ಇಸ್ ರಿಲೇಟೆಡ್ ಟು ಏನು ಫಸ್ಟ್ ಫ್ಲೋಟಿಂಗ್ ಸ್ಟೋರೇಜ್. ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ floating storage and regasification ಅಂತ ಕರಿತೀವಿ. regasification ಯೂನಿಟ್. ಏನಿದು regasification ಯೂನಿಟ್? regasification ಅಂದರೆ ಇವಾಗ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅಂತ ಇರ್ತದೆ, LNG. ಓಕೆ, ದಿಸ್ ಇಸ್ LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ವಿಚ್ ಇಸ್ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ಎಟ್ -162 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದನ್ನು ನೇರವಾಗಿ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ಲಿ ಗ್ಯಾಸಿಯಸ್ ದಟ್ ಈಸ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತೀವಿ. ನ್ಯಾಚುರಲ್ ಗ್ಯಾಸ್ ಫಾರ್ಮ್ಗೆ ಕನ್ವರ್ಟ್ ಮಾಡುವಂಥ ಯೂನಿಟನ್ನು ಹೊಂದಿರುತ್ತೆ. ಏನು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ಎಟ್ -162 ಡಿಗ್ರಿ ಸೆಲ್ಸಿಯಸ್ಲಿ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರಲ್ಲಿ ನೇರವಾಗಿ ನ್ಯಾಚುರಲ್ ಗ್ಯಾಸ್ ನಾವು LPG ಯೂಸ್ ಮಾಡ್ತೀವಲ್ಲ, ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡುವಂಥ ಯೂನಿಟನ್ನು ಹೊಂದಿದ್ರೆ ಅದಕ್ಕೆ regasification ಯೂನಿಟ್ ಅಂತ ಕರೀತೀವಿ. ಓಕೆ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ FSRU? ದಟ್ ಈಸ್ ಫ್ಲೋಟಿಂಗ್ ಸ್ಟೋರೇಜ್ ಆ್ಯಂಡ್ regasification ಯೂನಿಟ್. ಓಕೆ, ಹಾಗಾದರೆ ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ FSRU, ಭಾರತದ ಮೊದಲ FSRU. ಓಕೆ, ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇತ್ತೀಚೆಗೆ ಏನು ಫಸ್ಟ್ ಫ್ಲೋಟಿಂಗ್ ಸ್ಟೋರೇಜ್ ಪಾರ್ಕ್ ಏನು ಮಾಡಿತ್ತು, ಏನು ಮಹಾರಾಷ್ಟ್ರದ ದಟ್ ಈಸ್ ವಾಟ್ ಯು ಕ್ಯಾನ್ ಸೇ ಜೈಗರ್ ಟರ್ಮಿನಲ್, ಮಹಾರಾಷ್ಟ್ರದ
ಜೈಗರ್ ಟರ್ಮಿನಲ್ಗೆ ಬಂದು ಇತ್ತೀಚೆಗೆ ಸೇರಿತ್ತು ಹೌದಾ. ಹಾಗಾದರೆ ಇದಕ್ಕೆ FSRUಗೆ ಒಂದು ಹೆಸರನ್ನು ಕೊಡಲಾಗಿದೆ, ದಟ್ ಈಸ್ ಹ್ಯೂ. ಹೌ ಯು ಕ್ಯಾನ್ ಪ್ರೊನೌನ್ಸ್, ಐ ಡೋಂಟ್ ನೋ. ಹ್ಯೂಜಿಯಾಂಟ್ GIANT ಹ್ಯೂಜಿಯಾಂಟ್. ಓಕೆ, ಇಂಡಿಯಾಸ್ ಹ್ಯೂಜಿಯಾಂಟ್ ಅಂತ ಇದಕ್ಕೆ ಹೆಸರನ್ನು ಕೊಡಲಾಗಿರುವಂಥದ್ದು. ದಟ್ ರೀಸೆಂಟಾಗಿ ಇದು ಆನ್ ದ ಡೇಟ್ ಆಫ್ March 6 ಐ ಥಿಂಕ್ ಸೊ, March 6ಗೆ ಇದು ಯಾವುದು ಜೈಗರ್ ಟರ್ಮಿನಲ್, ಮಹಾರಾಷ್ಟ್ರದ ಜೈಗರ್ ಟರ್ಮಿನಲ್ಗೆ ಬಂದು ರೀಚ್ ಆಗಿರುವಂಥದ್ದು. ದೆನ್ ಕೆಲವೊಂದು ಫೀಚರ್ಸನ್ನು ನೋಡ್ತಾ ಹೋದ್ರೆ ಇದು ಎಷ್ಟು ಕೆಪಾಸಿಟಿನ ಹೊಂದಿದೆ ಅಂತಂದರೆ, ವಿಚ್ ಈಸ್ ಹ್ಯಾವಿಂಗ್ ದ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ಇದ್ರದ್ದು 1,70,000 ಕ್ಯೂಬಿಕ್ ಮೀಟರ್ ನಟ್ಟು ಕೆಪಾಸಿಟಿಯನ್ನು ಸ್ಟೋರೇಜ್ ಕೆಪಾಸಿಟಿ ಹೊಂದಿದೆ. ಹಾಗಾದರೆ ರೀಗ್ಯಾಸಿಫಿಕೇಷನ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ ವಿಚ್ ಈಸ್ ಅರೌಂಡ್ 750 ಮಿಲಿಯನ್ ಏನು ಕ್ಯೂಬಿಕ್ ಮೀಟರ್. ಓಕೆ, ಕ್ಯೂಬಿಕ್ ಮೀಟರ್. ಓಕೆ, ಅಷ್ಟು ಪರ್ ಡೇಗೆ ರಿಲೀಸ್ ಮಾಡುವಂಥ ಕೆಪಾಸಿಟಿನ ಹೊಂದಿದೆ. ರೀಗ್ಯಾಸಿಫಿಕೇಷನ್ ಯೂನಿಟ್ನ ಹೊಂದಿದ್ದು ಅಷ್ಟು ಪರ್ ಡೇಗೆ ಪ್ರೊಡ್ಯೂಸ್ ಮಾಡುತ್ತೆ. ಏನು LNGಯನ್ನು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ಒಂದು ನ್ಯಾಚುರಲ್ ಗ್ಯಾಸಾಗಿ ಕನ್ವರ್ಟ್ ಮಾಡುವಂಥ ಕೆಪಾಸಿಟಿನ, ದಟ್ ಈಸ್ ರೀಗ್ಯಾಸಿಫಿಕೇಷನ್ ಕೆಪಾಸಿಟಿ ವಿಚ್ ಈಸ್ ಹ್ಯಾವಿಂಗ್ 750 ಮಿಲಿಯನ್ ಕ್ಯೂಬಿಕ್ ಮೀಟರ್ ಪರ್ ಡೇ. ಓಕೆ, ಅಷ್ಟು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ದೆನ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಅದು ಏನಂತಂದರೆ, ಇದಕ್ಕೆ ಇಲ್ಲಿ ನೋಡಿ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಥರ ನೇರವಾಗಿ ಈ ಪೈಪ್ಲೈನ್ ಕನೆಕ್ಷನ್ನ ಈ ಯಾವುದು FSRU ಏನು ಇದು ಇಂಡಿಯಾಸ್ ಫಸ್ಟ್ FSRU ಇದೆಯಲ್ಲ, ಈ ಕೆಪಾಸಿಟಿಯ ರೀಗ್ಯಾಸಿಫಿಕೇಷನ್ ಯೂನಿಟ್ದಿಂದ ನೇರವಾಗಿ ಎಲ್ಲಿ ಜೈಗರ್ ಟರ್ಮಿನಲ್ಲಿ ಬಂದಿದೆಯಲ್ಲ, ಇದು ಇಲ್ಲಿಂದ ನೇರವಾಗಿ ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂತಂದರೆ, ದಿಸ್ ಇಸ್ ಥ್ರೂ ಪೈಪ್ಲೈನ್ ದಾಬೋಲ್ಗೆ ಕನೆಕ್ಟ್ ಮಾಡಿರೋದು. ದಾಬೋಲ್ಗೆ ಥ್ರೂ ಪೈಪ್ಲೈನ್ ಕನೆಕ್ಟ್ ಮಾಡಿ, ವಿಚ್ ಈಸ್ ಡಿಸ್ಟೆನ್ಸ್ ಅರೌಂಡ್ 56 ಕಿಲೋಮೀಟರ್. ಇಷ್ಟು ಡಿಸ್ಟೆನ್ಸ್ನ ಪೈಪ್ಲೈನ್ ಥ್ರೂ ಏನು ಟ್ರಾನ್ಸ್ಪೋರ್ಟೇಷನ್ ನ್ಯಾಚುರಲ್ ಗ್ಯಾಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಫೆಸಿಲಿಟಿಯನ್ನು ಮಾಡ್ಕೊಂಡಿರ್ತದೆ. ಇಷ್ಟು ಗೊತ್ತಿದೆ ಸಾಕು. ಗೊತ್ತಿದೆ. ನೆಕ್ಸ್ಟ್ ಆರ್ಟಿಕಲ್, ಇಮ್ಯಾಜಿನಿಂಗ್ ಇಂಡಿಯಾ ಎಟ್ 2047 ಟ್ರೂ ಇನೋವೇಷನ್. ಭಾರತ 2047 ನಿಜವಾದ ಆವಿಷ್ಕಾರದ ಕಲ್ಪನೆ ಏನಿದು? ಓಕೆ, ಇತ್ತೀಚೆಗೆ ನಡೆದಂಥ ಒಂದು ವಿಚಾರ ಸಂಕಿರಣ. ಓಕೆ, ವಿಚಾರ ಸಂಕಿರಣ, ವಾಟ್ ಇಟ್ ಇಸ್ ಸಿಂಪೋಸಿಯಂ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ವಿಚಾರ ಸಂಕಿರಣ. ಓಕೆ, ಇತ್ತೀಚೆಗೆ ಕಂಡಕ್ಟ್ ಮಾಡಿದ್ರು. ಇದು ಎಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಕಂಡಕ್ಟ್ ಮಾಡಿದ್ರು? ದಟ್ ಇಸ್ ಸಿಂಪೋಸಿಯಂ. ಇದು ಇತ್ತೀಚೆಗೆ ಕಂಡಕ್ಟ್ ಆಗಿ ಮಾಡಿರುವಂಥದ್ದು ಎಲ್ಲಿ? ಚೆನ್ನೈನಲ್ಲಿ ಇತ್ತೀಚೆಗೆ ನಡೆದಿರುವಂಥದ್ದು, ವಿಚ್ ಈಸ್ ಹೆಲ್ಡ್ ಫ್ರಮ್ ನಡೆದಿರುವಂಥದ್ದು 7th March to 9th March ಇದು ನಡೀತಾ ಇರುವಂಥದ್ದು. ದೆನ್ ಇದನ್ನು ಯಾರು ಏನು ಕಂಡಕ್ಟ್ ಮಾಡಿದ್ರು? ಇದು ವಿಚ್ ಈಸ್ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ವಾಟ್ ಯು ಕ್ಯಾನ್ ಸೇ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ and public grievances with the collaboration of IIT Madras. Okay, Department of Administrative Reforms and Public Grievances ನವರು IIT ಮದ್ರಾಸ್ನ ಕೊಲಾಬರೇಷನ್ ಒಂದಿಗೆ ಇದನ್ನು ಅರೇಂಜ್ ಮಾಡಿದ್ರು. ಓಕೆ, ದಿಸ್ ಇಸ್ ಅನ್ ಸಿಂಪೋಸಿಯಂ ಅಂತ ಕರಿತೀವಿ, ವಿಚಾರ ಸಂಕಿರಣ. ಇದು ಚೆನ್ನೈನಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಿದೆ ಸಾಕು. ನೆಕ್ಸ್ಟ್, ನಾರ್ದರ್ನ್ ರಿವರ್ ಟೆರಪಿನ್. ನೀವು ಚಿತ್ರದಲ್ಲಿ ನೋಡ್ಬೋದು. ದಿಸ್ ಇಸ್ ಅನ್ ಎಂಡೇಂಜರ್ಡ್ ಸ್ಪೀಸಿ. ಓಕೆ, ಆಮೆ. ಟೆರಪಿನ್ ಇಸ್ ಟರ್ಟಲ್. ಇದು ಇತ್ತೀಚೆಗೆ ಕಂಡು ಬಂದಿತ್ತು. ದಿಸ್ ಇಸ್ ರಿವರೈನ್ ಟರ್ಟಲ್, ನದಿಯಲ್ಲಿ ಕಂಡು ಬರುವಂಥ ಒಂದು ಟರ್ಟಲ್ ಆಗಿದೆ. ದಿಸ್ ಇಸ್ ದ ಸ್ಟೇಟಸ್ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್. ಓಕೆ, ದೆನ್ ಇದು ಎಲ್ಲಿ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ದಿಸ್ ಇಸ್ ಅಪೌಂಡ್ ಇನ್ ಬಾಂಗ್ಲಾ, ಇಂಡಿಯಾ. ಓಕೆ, ಇನ್ ದ ಏರಿಯಾ ಆಫ್ ಸುಂದರ್ಬನ್ಸ್ ಫಾರೆಸ್ಟಲ್ಲಿ ಕಂಡು ಬರುವಂಥದ್ದು. ಹೌದಾ. ದೆನ್ ಇನ್ನು ಕಂಡು ಬರುವಂಥ ದೇಶಗಳು ಅಂದರೆ ಕಾಂಬೋಡಿಯಾ, ದೆನ್ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ದೇಶಗಳಲ್ಲಿ ಇದು ಯಾವುದು ನಾರ್ದರ್ನ್ ರಿವರ್ ಟೆರಪಿನ್ ಕಂಡು ಬರುವಂಥದ್ದು. ಎಲ್ಲಿ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದರ ಸ್ಟೇಟಸ್ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್, ಇದು ಬಹಳ ಇಂಪಾರ್ಟೆಂಟ್ ಬೋಲ್ಟ್ಸ್ಮನ್ ಅವಾರ್ಡ್, ಸ್ಪೆಷಲಿ PSI ಎಕ್ಸಾಮ್ಸ್. ಬೋಲ್ಟ್ಸ್ಮನ್ ಅವಾರ್ಡ್ ಇತ್ತೀಚೆಗೆ. ಓಕೆ, ಹೂ ಇಸ್ ಅ ಫಸ್ಟ್ ಇಂಡಿಯನ್? ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಫಸ್ಟ್ ಇಂಡಿಯನ್ ಟು ಬಿ conferred with Boltzmann Award. Who is Deepak Dar ಅವರಿಗೆ Boltzmann, who is the first Indian to be conferred with Boltzmann medal. ಹೌದಾ. ಈ ಪ್ರಶಸ್ತಿಯನ್ನು ನೀಡುವಂಥವ್ರು ಯಾರು? ಓಕೆ, ಯಾರು? This award is given by the Commission of Statistical Physics ನವರು. ಇದು ಯಾವ ಅಂಡರ್ ಕೆಲಸ ಮಾಡುತ್ತದೆ? ವಿಚ್ ವರ್ಕ್ಸ್ ಅಂಡರ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್
ಆ್ಯಂಡ್ ಅಪ್ಲೈಡ್ ಫಿಸಿಕ್ಸ್. ಇವರ ಅಂಡರ್ ಕೆಲಸ ಮಾಡುವಂಥ ಯಾವುದು ದ ಕಮಿಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ನವರು ಈ ಪ್ರಶಸ್ತಿಯನ್ನು ಬೋಲ್ಟ್ಸ್ಮನ್ ಪ್ರಶಸ್ತಿಯನ್ನು ಕೊಡುವಂಥದ್ದು. ಹೌದಾ? ಹಾಗಾದರೆ ಯಾವ ಫೀಲ್ಡ್ಗೆ ಸಂಬಂಧಿಸಿದಂತೆ ಇವರು ಬೋಲ್ಟ್ಸ್ಮನ್ ಪ್ರಶಸ್ತಿಯನ್ನು ಕೊಡ್ತಾರೆ? ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಮೇನ್ಲಿ ಪ್ರಶಸ್ತಿಯನ್ನು ಕೊಡುವಂಥದ್ದು ಯಾವುದಕ್ಕೆ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ಗೆ. ಓಕೆ, ಫಿಸಿಕ್ಸ್ ಆ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ದಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಮಾಡಿರುವಂಥದ್ದು. ದೆನ್ ಕೆಪ್ಯೂ ಇಂಪಾರ್ಟೆಂಟ್ ಏನಂತಂದರೆ ಈ ಪ್ರಶಸ್ತಿಯನ್ನು ಯಾವಾಗ ನೀಡ್ತಾರೆ? ಇದು ಕೇವಲ 3 ವರ್ಷಕ್ಕೊಮ್ಮೆ 3 ಇಯರ್ಸ್ಗೊಮ್ಮೆ ನೀಡುವಂಥ ಪ್ರಶಸ್ತಿ. 3 ವರ್ಷಕ್ಕೊಮ್ಮೆ ನೀಡಿದರೂ ಕೂಡ ಕೇವಲ ಒಬ್ಬ ಅಥವಾ ಇಬ್ಬರಿಗೆ ಈ ಪ್ರಶಸ್ತಿಯನ್ನು ನೀಡುವಂಥದ್ದು. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಕಂಡೀಷನ್ ಈಸ್ ಈ ವ್ಯಕ್ತಿ ಪಡೆಯುವಂಥ ಬೋಲ್ಟ್ಸ್ಮನ್ ಪ್ರಶಸ್ತಿಯನ್ನು ಪಡೆಯುವಂಥ ವ್ಯಕ್ತಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರಬಾರದು. ಈಸ್ ಆರ್ ದ ದಿಸ್ ಇಸ್ ರಿಲೇಟೆಡ್ ಟು ಬೋಲ್ಟ್ಸ್ಮನ್ ಮೆಡಲ್. ಯಾಕೆಂದರೆ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಬಂದಾಗ ಇವೆಲ್ಲೂ ಫೀಚರ್ಸ್ ನಿಮಗೆ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ನೋಡಿ, ಡೆಮೋಕ್ರಸಿ ರಿಪೋರ್ಟ್, ಪ್ರಜಾಪ್ರಭುತ್ವದ ವರದಿ ಇತ್ತೀಚೆಗೆ ರಿಲೀಸ್ ಆಗಿರುವಂಥದ್ದು. ಈ ವರದಿಯನ್ನು ಯಾರು ರಿಲೀಸ್ ಮಾಡ್ತಾರೆ? ಓಕೆ, ಯಾರು ರಿಲೀಸ್ ಮಾಡ್ತಾರೆ? ವಿಚ್ ಈಸ್ ರಿಲೀಸ್ಡ್ ಬೈ ಯಾರು ರಿಲೀಸ್ ಮಾಡುವಂಥದ್ದು? ದಿಸ್ ಇಸ್ ರಿಲೀಸ್ ಬೈ ಪಿ ಡೆಮ್ ಇನ್ಸ್ಟಿಟ್ಯೂಟ್ ಅಂತ ಕರೀತೀವಿ. ಪಿ ಡೆಮ್ ಇನ್ಸ್ಟಿಟ್ಯೂಟ್ನವರು. ಓಕೆ, ಪಿ ಡೆಮ್ ಇನ್ಸ್ಟಿಟ್ಯೂಟ್ ಎಟ್ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಆಫ್ ಗೊಟೆನ್ಬರ್ಗ್. ಇವರು ಪಿ ಡೆಮ್ ಇನ್ಸ್ಟಿಟ್ಯೂಟ್ ಅಟ್ ಸ್ಟೂಡೆಂಟ್ಸ್ ಯೂನಿವರ್ಸಿಟಿ ಆಫ್ ಗೊಟೆನ್ಬರ್ಗ್ ಈ ಪ್ರಜಾಪ್ರಭುತ್ವ ಡೆಮೋಕ್ರಸಿ ರಿಪೋರ್ಟ್ನ ರಿಲೀಸ್ ಮಾಡುವಂಥದ್ದು. ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈ ವರದಿಯ ಟೈಟಲ್ ಏನಿಟ್ಟಿದ್ರು? ಟೈಟಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ಮೆಂಟ್ ಪ್ರಶ್ನೆಗಳಿಗೆ. ಓಕೆ, ಡೆಮೋಕ್ರಸಿ ರಿಪೋರ್ಟ್ 2022 with the rate of autocratization, changing nature, ಅನ್ನೋ ಟೈಟಲಲ್ಲಿ ಈ ವರದಿಯನ್ನು ರಿಲೀಸ್ ಮಾಡಿರೋಂಥದ್ದು. ಓಕೆ, ದೆನ್ ಇಲ್ಲಿ ಕೆಲವೊಂದು ಫೀಚರ್ಸನ್ನು ನೋಡ್ತಾ ಹೋಗೋದಾದರೆ ಏನು ಈ ರಿಪೋರ್ಟ್ ಬಗ್ಗೆ ಏನು ರಿಪೋರ್ಟ್ ಹೇಳುತ್ತೆ ಅನ್ನೋದು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಈ ವರದಿಯಲ್ಲಿ 4 ರೆಜಿಮ್ಸ್ ಇವೆ. 4 ರೆಜಿಮ್ಸ್ ಅಥವಾ ಟೈಪ್ಸ್ ಅಂತ ಕರೆದಿರುವಂಥದ್ದು. ಓಕೆ, ಹಾಗಾದರೆ ಈ ಟೈಪ್ಸ್ ಯಾವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಕೂಡ ಡಿವೈಡ್ ಮಾಡಿರ್ತದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರುವಂಥದ್ದು ಲಿಬರಲ್ ಡೆಮೋಕ್ರಸಿ. ದೆನ್ ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ಎಲೆಕ್ಟೋರಲ್ ಡೆಮೋಕ್ರಸಿ. 3ನೇ ಸ್ಥಾನದಲ್ಲಿರುವಂಥದ್ದು ದಟ್ ಈಸ್ ಎಲೆಕ್ಟೋರಲ್ ಅಟೋಕ್ರಸಿ. ದೆನ್ 4ನೇ ಸ್ಥಾನದಲ್ಲಿರುವಂಥದ್ದು ಕ್ಲೋಸ್ಡ್ ಅಟೋಕ್ರಸಿ ಅಂತ ಕರಿತೀವಿ. ಓಕೆ, ದೆನ್ ಇದನ್ನು ಟೋಟಲ್ ಈ 4 ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿದ್ರೆ ಲಿಬರಲ್ ಡೆಮೋಕ್ರಸಿ ಇಂಡೆಕ್ಸ್. ಓಕೆ, ಲಿಬರಲ್ ಡೆಮೋಕ್ರಸಿ ಇಂಡೆಕ್ಸ್ ಟೋಟಲ್ ಎಲ್ಲ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿದಾಗ 4 ಪಾಯಿಂಟ್ಸ್ಗೆ ಲಿಬರಲ್ ಡೆಮೋಕ್ರಸಿ ಇಂಡೆಕ್ಸ್ ಅಂತ ಕರಿತೀವಿ. ಈ ಲಿಬರಲ್ ಡೆಮೋಕ್ರಸಿ ಇಂಡೆಕ್ಸಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥದ್ದು ಸ್ವೀಡನ್. ಓಕೆ, ಸ್ವೀಡನ್. ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ಡೆನ್ಮಾರ್ಕ್ನವರು. ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ನಾರ್ವೆ. ಓಕೆ, ದೀಸ್ ಆರ್ ದ ಟಾಪ್ ಕಂಟ್ರೀಸ್ ಇನ್ ದ ಡೆಮೋಕ್ರಸಿ ರಿಪೋರ್ಟ್. ದೆನ್ ಭಾರತದ ಸ್ಥಾನಮಾನಗಳ ಬಗ್ಗೆ ನೋಡಿದ್ರೆ ಭಾರತದ ಸ್ಥಾನ 93ನೇ ಸ್ಥಾನದಲ್ಲಿ, 93rd ಪೊಸಿಷನಲ್ಲಿ ಭಾರತ ಇದೆ, ಇಂಡಿಯಾ. ಓಕೆ, ಹಾಗಾದರೆ ಪಾಲ್ಗೊಂಡ ಒಟ್ಟು ಕಂಟ್ರಿಗಳು ಎಷ್ಟಾದಂದರೆ 129 ಕಂಟ್ರೀಸ್ ಸರ್ವೆಯನ್ನು ಮಾಡಿರುವಂಥದ್ದು. ಓಕೆ, ದೆನ್ ಇನ್ನೇ ನಮ್ಮ ಭಾರತದ ನೇಬರಿಂಗ್ ಕಂಟ್ರೀಸ್ ಬಗ್ಗೆ ನೋಡ್ತಾ ಹೋದಾದರೆ ನೇಬರಿಂಗ್ ಕಂಟ್ರೀಸ್ಗೆ ಹೋದರೆ ದೆನ್ ಲಂಕಾ, ಶ್ರೀಲಂಕಾ ಎಷ್ಟನೇ ಸ್ಥಾನದಲ್ಲಿ, ವಿಚ್ ಈಸ್ ಹ್ಯಾವಿಂಗ್ ದ ಪೊಸಿಷನ್ ಆಫ್ 88. ಓಕೆ, ಭಾರತಕ್ಕಿಂತ ಮೇಲಿನ ಸ್ಥಾನದಲ್ಲಿರುವಂಥದ್ದು. ದೆನ್ ನೇಪಾಳ್ 71ನೇ ಸ್ಥಾನದಲ್ಲಿರುತ್ತದೆ. ಹೌದಾ? ದೆನ್ ಭೂತಾನ್ ವಿಚ್ ಈಸ್ 65. ಓಕೆ, ದೆನ್ ಪಾಕಿಸ್ತಾನ ಮಾತ್ರ ನಮಗಿಂತ ಕೆಳಗಿನ ಸ್ಥಾನದಲ್ಲಿರುತ್ತದೆ, ವಿಚ್ ಈಸ್ ಹ್ಯಾವಿಂಗ್ 117, 117ನೇ ಸ್ಥಾನದಲ್ಲಿ ಪಾಕಿಸ್ತಾನ. ಓಕೆ, ದೆನ್ ಇದಕ್ಕೆ ಭಾರತ ಕೂಡ ಸಾಕಷ್ಟು ಅಪವಾದವನ್ನು ವ್ಯಕ್ತಪಡಿಸಿದೆ. ಓಕೆ, ರಿಲೇಟೆಡ್ ಟು ಡೆಮೋಕ್ರಸಿ ರಿಪೋರ್ಟ್. ದೆನ್ ಇಲ್ಲಿ ಡಯಾಗ್ರಾಮಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೋಡಿಬಿಡಿ. ಇಲ್ಲಿ ನೋಡ್ಬೋದು ಫುಲ್ ಡೆಮೋಕ್ರಸಿ ಫೌಂಡ್ ಇನ್ ಕೆನಡಾ. ಓಕೆ, ಸ್ವೀಡನ್. ಓಕೆ, ದಿಸ್ ಇಸ್ ದ ಫುಲ್ ಡೆಮೋಕ್ರಸಿ ಇರುವಂಥ ದೇಶ. ಇಲ್ಲೊಂದು ದೇಶ ಇದೆ. ಓಕೆ, ದೆನ್ ಇಲ್ಲಿ ಬಂದರೆ ಪ್ಲೇವ್ಡ್ ಡೆಮೋಕ್ರಸೀಸ್ ಭಾರತದ ಸ್ಥಾನ ಪ್ಲೇವ್ಡ್ ಡೆಮೋಕ್ರಸಿಯಲ್ಲಿದೆ. USA ಇಂಪಾರ್ಟೆಂಟ್. ದೆನ್ ಬ್ರೆಜಿಲ್. ಪ್ಲೇವ್ಡ್ ಡೆಮೋಕ್ರಸಿಯಲ್ಲಿ ಭಾರತ ಇರುವಂಥದ್ದು. ಹೈಬ್ರಿಡ್ ರೆಜಿಮ್ಸಲ್ಲಿ ರಷ್ಯಾ ನೋಡಿ. ಓಕೆ, ರಷ್ಯಾ, ಇಲ್ಲಿ ಕಜಕಿಸ್ತಾನ, ಉಜ್ಬೇಕಿಸ್ತಾನ ಕೆಲವೊಂದು ರಾಷ್ಟ್ರಗಳು ಬರ್ತಾವಲ್ಲ ಅವು ಆಗಿರ್ಬೋದು. ದೆನ್ ಅಟೋಕ್ರಟೈಸೇಷನ್ ರೆಜಿಮ್ಸಲ್ಲಿ ಚೀನಾ, ಅಫ್ಘಾನಿಸ್ತಾನ್. ಓಕೆ,
ಲಿಬಿಯಾ, ಇಲ್ಲಿ ಆಫ್ರಿಕನ್ ಕೆಲವೊಂದು ಕಂಟ್ರೀಸ್ ಇವೆ. ಓಕೆ, ಇವುಗಳ ಸ್ಟೇಟಸ್ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಕೂಡ ಇಂಪಾರ್ಟೆಂಟ್ ಒಂದು ದೇಶ. ಐ ಥಿಂಕ್ ದಿಸ್ ಇಸ್ ಪರಾಗ್ವೆ, ಥಿಂಕ್ ಸೊ, ನಾಟ್ ಪರಾಗ್ವೆ. ಐ ಥಿಂಕ್ ಈಕ್ವೆಡಾರ್, ಸಮ್ ಫ್ಯೂ ಆಫ್ ಇಂಪಾರ್ಟೆಂಟ್ ಕಂಟ್ರೀಸ್ ಇಯರ್. ಈಕ್ವೆಡಾರ್, ಈ ಥರ ಕಂಟ್ರೀಸ್ಗಳು ಇಲ್ಲಿ ಬರುವಂಥದ್ದು. ಅಷ್ಟು ಗೊತ್ತಿದ್ರೆ ಸಾಕು ಅನ್ಕೋತೀನಿ. ದಿಸ್ ಇಸ್ ರಿಗಾರ್ಡಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್. ಕೆಲವೊಂದು ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಅಂದರೆ ಹಿಂದಿನ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಕೆಲವೊಂದು MCQs ಡಿಸ್ಕಸ್ ಮಾಡ್ಕೊಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಕ್ವಿಕ್ಲಿ. ಇತ್ತೀಚೆಗೆ ಯಾವ ದೇಶವನ್ನು ಹಣಕಾಸು ಕ್ರಿಯಾಪಡೆಯ ಬೂದುಪಟ್ಟಿಗೆ, ದಟ್ ಈಸ್ ಏನು ಹೇಳ್ತೀವಿ, ಗ್ರೇ ಲಿಸ್ಟ್ಗೆ ಇತ್ತೀಚೆಗೆ ಯಾವ ದೇಶವನ್ನು ಸೇರಿಸಲಾಗಿದೆ? ಯಾವ ದೇಶವನ್ನು? UAE ದೇಶವನ್ನು. ಓಕೆ, ಗ್ರೇ ಲಿಸ್ಟಲ್ಲಿ ಪಾಕಿಸ್ತಾನ, ಓಕೆ, UAE, ಜೋರ್ಡಾನ್, ಮಾಲಿ. ಓಕೆ, ಮಾಲಿ ಕೆಲವೊಂದು ಇಲ್ಲಿ UAE ಏನು ಬ್ಲೂ ಲಿಸ್ಟಲ್ಲಿ, ಗ್ರೇ ಲಿಸ್ಟಲ್ಲಿ ಇರುವಂಥ ರಾಷ್ಟ್ರಗಳು. ದೆನ್ ಬ್ಲ್ಯಾಕ್ ಲಿಸ್ಟಲ್ಲಿ ಇರುವಂಥವು ಇರಾನ್, ದೆನ್ ಸೌತ್ ಕೊರಿಯಾ. ಓಕೆ, ದೀಸ್ ಆರ್ ಇನ್ ದ ಸ್ಟೇಟಸ್ ಆಫ್ ಬ್ಲ್ಯಾಕ್ ಲಿಸ್ಟ್. ಓಕೆ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಜಸ್ಟ್ ಗೋ ಆ್ಯಂಡ್ ವಾಚ್. ನೆಕ್ಸ್ಟ್ ಕ್ವಶನ್. ಭಾರತದ ಸ್ಥಳೀಯ ಸ್ವಯಂಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆಯನ್ನು ಹೆಸರೇನು? ದಿಸ್ ಇಸ್ ಕವಚ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ನೋಡಿ, ಈ ಥರ PSI ಪ್ರಶ್ನೆಗಳು ಬರ್ತಾ ಇವೆ. ಹಾಗಾಗಿ ಆ ಥರ ಪ್ರಶ್ನೆಗಳನ್ನು ಕೂಡ ನಾವು ಫ್ರೇಮ್ ಮಾಡಿ ಕೇಳ್ತಾ ಇದ್ದೀನಿ. ಓಕೆ, ಮಾರ್ಚ್ 4ರಂದು ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಲಾಗುತ್ತದೆ. ನೋಡಿ, ಇಲ್ಲಿ ತಪ್ಪಾಗಿದೆ. ಮಾರ್ಚ್ 4 ಅಲ್ಲ, ಮಾರ್ಚ್ 3ಕ್ಕೆ ನಾವು ಆಚರಣೆ ಮಾಡುತ್ತೆ. ಓಕೆ, ಯು ಹ್ಯಾವ್ ಟು ವೆರಿ ಪ್ರಿಸೈಸ್ ಅಬೌಟ್ ದ ಸ್ಟೇಟ್ಮೆಂಟ್ ಪ್ರಶ್ನೆ ಬಂದಾಗ ಭಾಳ ಪ್ರಿಸೈಸ್ ಆಗಿ ಥಿಂಕ್ ಮಾಡಬೇಕು ನೀವು. ಓಕೆ, ಮಾರ್ಚ್ 3ಕ್ಕೆಲ್ಲ, ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ತಪ್ಪಾಯಿತು. ಹೌದಾ? ಇಲ್ಲಿ ಗೋ ಆನ್ ಎಲಿಮಿನೇಷನ್ ಮೆಥಡ್ಸ್. ಒಂದೇ ಸ್ಟೇಟ್ಮೆಂಟ್ ತಪ್ಪಾಗೋದ್ರಿಂದ ಸಿ ಕೂಡ ತಪ್ಪಾಗುತ್ತೆ. ಓಕೆ, ಯು ಹ್ಯಾವ್ ಲೆಫ್ಟ್ ವಿತ್ ಸೆಕೆಂಡ್ ಸ್ಟೇಟ್ಮೆಂಟ್ ಟು ಆರ್ ಲಾಸ್ಟ್ ಒನ್, ನನ್ನ ಅಧ್ಯಯವು. ಓಕೆ, ವಿಶ್ವ ವನ್ಯಜೀವಿ ದಿನದ ಧ್ಯೇಯವಾಕ್ಯ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಗಾಗಿ ಪ್ರಮುಖ ಜೀವಿಗಳನ್ನು ಚೇತರಿಸಿಕೊಳ್ಳುವುದು. ದಟ್ ಈಸ್ ರಿಕವರಿಂಗ್ ಕೀ ಸ್ಪೀಸೀಸ್ ಫಾರ್ ಎಕೋಸಿಸ್ಟಮ್ ರಿಸ್ಟೋರೇಷನ್. ಓಕೆ, ಹಾಗಾಗಿ ಇದು ಕರೆಕ್ಟ್ ಇದೆ. ಸರಿಯಾದ ಉತ್ತರ ಎರಡನೇ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್. ಬ್ರಹ್ಮೋಸ್ ಕ್ಷಿಪಣಿನ ಇತ್ತೀಚೆಗೆ ಯಾವ ತೀರದಲ್ಲಿ ಪರೀಕ್ಷಿಸಲಾಗಿದೆ? ಓಕೆ, ಈ ಪ್ರಶ್ನೆ ಸರ್ ಈ ಥರ ಪ್ರಶ್ನೆ ಕೇಳ್ಬೋದಾ ಅಂತ ನೀವು ವಿಚಾರ ಮಾಡ್ಬೋದು. ಈ ಥರ ಪ್ರಶ್ನೆ ನೇರವಾಗಿ ಮೊನ್ನೆ ICAR ಎಕ್ಸಾಮ್ಸಲ್ಲಿ ನೇರವಾಗಿ ಬಂದಿದೆ. ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಕೇಳಿದ್ರು. ಅವತ್ತು ಪರೀಕ್ಷೆ ಮಾಡಿದಂಥ, ಅಂದರೆ ಈ ಹಿಂದಿನ ಪರೀಕ್ಷೆ ಎಲ್ಲಿ ನಡೆದಿತ್ತು? ಓಕೆ, ದಟ್ ಈಸ್ ಒಡಿಶಾ ಬಾಲಾಸೋರ್ ಕೋಸ್ಟಲ್ಲಿ ನಡೆದಂಥ ಒಡಿಶಾದಲ್ಲಿ ನಡೆದಂಥ ಅದರ ಬಗ್ಗೆ ಪ್ರಶ್ನೆಯನ್ನು ಕೇಳಿತ್ತು. ಓಕೆ, ಹಾಗಾಗಿ ಇತ್ತೀಚೆಗೆ ಐ ಥಿಂಕ್ ಮಾರ್ಚ್, ಆನ್ ದ ಡೇಟ್ ಆಫ್ ಮಾರ್ಚ್ 5ಗೆ ಚೆನ್ನೈನ ಕೋಸ್ಟಲ್ಲಿ, ಓಕೆ, ಈ ಪರೀಕ್ಷೆನ ಬ್ರಹ್ಮೋಸ್ ಕ್ಷಿಪಣಿ ಪರೀಕ್ಷೆನ ಮಾಡಲಾಗಿತ್ತು. ಹಾಗಾಗಿ ಆ ಪ್ರಶ್ನೆಯನ್ನು ಇಲ್ಲಿ ಕೇಳೋ ಪ್ರಯತ್ನ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗೆ ಯಾವ ಸರಿಯಾಗಿದೆ? ಕವಚ ಎಂಬುದು, ನೋಡಿ ಇಲ್ಲಿ ಇದ್ರ ಬಗ್ಗೆ ಏನು, ರೈಲು ಅಪಘಾತಗಳನ್ನು, ಸ್ವಯಂಚಾಲಿತ ರೈಲು ಅಪಘಾತ ವಿರೋಧ ವ್ಯವಸ್ಥೆ ಬಗ್ಗೆ ಪ್ರಶ್ನೆಯನ್ನು ನಾನು ಆಲ್ರೆಡಿ ಕೇಳಿದೆ. ಅದೇ ವಿತ್ ರಿಸ್ಪೆಕ್ಟ್, ಯಾಕೆಂದರೆ ಅದು ಬಹಳ ಇಂಪಾರ್ಟೆಂಟ್ ಅಂತ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಓಕೆ, ಕವಚ ಎಂಬುದು ರೈಲುಗಳ ಅಪಘಾತವನ್ನು ತಪ್ಪಿಸುವ ಸ್ವಯಂಚಾಲಿತ ರೈಲು ಅಪಘಾತ ವಿರೋಧಿ ವ್ಯವಸ್ಥೆಯಾಗಿದೆ. ಓಕೆ, ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ಇದನ್ನು ಮೊದಲ ಬಾರಿಗೆ ಪ್ರಯೋಗ ಮಾಡಿದ ರೈಲು ವಿಭಾಗ ಉತ್ತರ ರೈಲ್ವೆ ವಲಯವಾಗಿದೆ. ಓಕೆ, ಯು ಹ್ಯಾವ್ ಕನ್ಫ್ಯೂಷನ್ ಹಿಯರ್. ಓಕೆ, ದಿಸ್ ಇಸ್ ಸೌದರ್ನ್ ಸೆಂಟ್ರಲ್ ರೈಲ್ವೆ. ಓಕೆ, ಸೌದರ್ನ್ ಸೆಂಟ್ರಲ್ ರೈಲ್ವೆ ಇದನ್ನು ಮೊದಲ ಬಾರಿಗೆ ಪರೀಕ್ಷೆ ಮಾಡೋದು. ಓಕೆ, ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಕೇವಲ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ, ದಟ್ ಈಸ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ UAE ದೇಶವನ್ನು ಬೂದು ಪಟ್ಟಿಗೆ ಸೇರಿಸಿದೆ, ಆದರೆ ಪಾಕಿಸ್ತಾನ ಕಪ್ಪು ಪಟ್ಟಿಯಲ್ಲಿದೆ. ನೋಡಿ, ಇದು ತಪ್ಪಾಗಿದೆ. ಪಾಕಿಸ್ತಾನ ಕೂಡ ಗ್ರೇ ಲಿಸ್ಟಲ್ಲಿ ಇರುವಂಥದ್ದು. ಗ್ರೇ ಲಿಸ್ಟಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಂತ ಐ ಥಿಂಕ್ ಮಾರ್ಚ್ 6ಗೆ ಮತ್ತೆ FATF ರಿಪೋರ್ಟ್ನ ರಿಲೀಸ್ ಮಾಡಿ ಪಾಕಿಸ್ತಾನ ಕಪ್ಪು ಪಟ್ಟಿಯಲ್ಲಿ ಮುಂದುವರಿತಾನೆ. ಓಕೆ, ಹಾಗಾಗಿ ಒಂದೇ ಸ್ಟೇಟ್ಮೆಂಟ್ ತಪ್ಪು. ನೆಕ್ಸ್ಟ್, ಬೂದು ಪಟ್ಟಿಯಲ್ಲಿರುವ ಇತರ ದೇಶಗಳೆಂದರೆ ಇರಾನ್, ಟರ್ಕಿ, ಜೋರ್ಡಾನ್, ಮಾಲಿ. ಓಕೆ, ಇದು ಸರಿಯಾಗಿದೆ. ಇತರ ದೇಶಗಳು ಅಂದರೆ ಇಲ್ಲಿ ಕೊಟ್ಟಿರೋ ದೇಶಗಳು ಸರಿಯಾಗಿವೆ. ಇಲ್ಲಿ ಬೂದು ಪಟ್ಟಿಯಲ್ಲಿ ಇರಾನ್ ದೇಶವಿಲ್ಲ. ದಿಸ್ ಇಸ್ ಇನ್ ದ ಬ್ಲ್ಯಾಕ್ ಲಿಸ್ಟಲ್ಲಿ, ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಬೂದು ಪಟ್ಟಿಯಲ್ಲಿರುವ ದೇಶಗಳು ಟರ್ಕಿ, ಜೋರ್ಡಾನ್, ಮಾಲಿ, ಇವು 3 ದೇಶಗಳು ಕರೆಕ್ಟ್ ಆಗಿವೆ. ಬಟ್ ಇರಾನ್ ಬ್ಲ್ಯಾಕ್ ಲಿಸ್ಟಲ್ಲಿ ಇರುವಂಥದ್ದು, ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. FATFನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 172. ನೋಡಿ, ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇವಲ 39 ರಾಷ್ಟ್ರಗಳು FATFನ ಸದಸ್ಯ ರಾಷ್ಟ್ರಗಳು. ಹಾಗಾಗಿ ಇದು ಕೂಡ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಇದು ಆಗುತ್ತೆ. ಓಕೆ, ಇದು ಟುಡೇಸ್ ಕರೆಂಟ್ ಅಫೇರ್ಸ್ ಮತ್ತು ಪ್ರೀವಿಯಸ್ ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡೋ ಪ್ರಯತ್ನ ಮಾಡಿದ್ವಿ. ಓಕೆ, ಬಹಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡ್ತಾ ಇದ್ದೆ. ನಿಮ್ಗೆ ಯೂಸ್ಫುಲ್ ಅನಿಸಿದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್.